ಟ್ರಂಪ್ ಕೊಡುವಂತಹ ಹೇಳಿಕೆಗಳು ಯಾವುದೋ ದೇಶದಲ್ಲಿ ಆಯಿಲ್ ಸಿಗುತ್ತಂತೆ, ಯಾವುದೋ ದೇಶ ಕೊಂಡ್ಕೊಳ್ಳುತ್ತಂತೆ, ಆದ್ರೆ ಅದನ್ನ ಡಾಲರ್ನಲ್ಲಿ ಮಾತ್ರ ವ್ಯವಹಾರ ಮಾಡ್ಬೇಕಂತೆ. ಇದ್ಯಾ ನ್ಯಾಯ? ಜೀವನ ಅನ್ನೋದು ದುಬಾರಿ ಆಗ್ಬಿಟ್ಟಿದೆ ಸರ್. ದಯವಿಟ್ಟು ದುಬಾರಿ ಜೀವನ ಆಗಿದೆ ಅಂತ ಹೇಳಿ ಡೈಲಿ ಮನೆಗೊಬ್ರು ಫೋನ್ ಮಾಡಿ ಪರ್ಸ್ನಲ್ ಲೋನ್ ಬೇಕಾ ಅಂತ ಕೇಳ್ತಾ ಇರೋರ ಆ ಟ್ರ್ಯಾಪಿಗೆ ಬೀಳಬೇಡಿ. ಒನ್ ಫೈನ್ ಡೇ ಚೈನಾವೇ ಎದುರು ನಿಂತುಕೊಳ್ತು, ಕೌಂಟ್ರ್ ಕೊಡುವಂತಹ ಸಾಧ್ಯತೆಗಳಿರಲ್ವಾ? ಅಮೆರಿಕನ ಎದುರಿಸುವಂತಹ ಸಾಧ್ಯತೆಗಳಿರಲ್ವಾ? ಎಲ್ಲಾ ಜಾಗದಲ್ಲಿ ಹೋದ್ರು ನಂದು ಜಾಗ ಅನ್ನೋದು, ಅದಕ್ಕೆ ದೊಡ್ಡ ಜಾಗ ಇದೆ. ಆ ದೊಡ್ಡ ಜಾಗದಲ್ಲಿ ಅವ್ರು ಇರೋದೇ 20% ಭಾಗದಲ್ಲಿ 80% ಖಾಲಿ ಜಾಗ ಬಿಟ್ಕೊಂಡಿದ್ದಾರೆ. ಈ ದೇಶಗಳ ಮುಖ್ಯಸ್ಥರು ಅಂತ ಇರ್ತಾರಲ್ಲ, ಅದು ಪ್ರಧಾನಮಂತ್ರಿಗಳೇ ಆಗಿರ್ಬೋದು ಅಥವಾ ಅಧ್ಯಕ್ಷರುಗಳೇ ಆಗಿರ್ಬೋದು, ಯಾರಿಗೂ ಅರಿವಿರಲ್ಲ ಇದು ಜನಸಾಮಾನ್ಯರ ಮೇಲೆ ಇಷ್ಟು ಕೆಟ್ಟ ರೀತಿಯ ಪರಿಣಾಮವನ್ನ ಬೀರುತ್ತೆ. ಯುದ್ಧ ಅನ್ನೋದು ಕ್ಷುಲ್ಲಕ. ನಿಮ್ಮ ಕಷ್ಟ ನೋಡ್ತೀರಾ, ನಿಮಗೆ ನಷ್ಟ ಆಗೋದು ನೋಡ್ತೀರಾ, ಅವ್ರು ನಿಮ್ಗೆ ತೊಂದರೆ ಕೊಟ್ಟಿರೋದು ವಾಪಸ್ ತೊಂದರೆ ಕೊಡಬೇಕು ಅನ್ನೋ ಆಸೆ ಇರುತ್ತೆ. ನಿಮಗೆ ಡಾಲರ್ ಬೇಕು ಅಂದ್ರೆ ನೀವು ಅಮೆರಿಕ ಜೊತೆ ಏನಾದರೂ ಒಂದು ವ್ಯವಹಾರ ಮಾಡಬೇಕು. ಅಮೆರಿಕ ಏನಾಗಿದೆ, 31 ಟ್ರಿಲಿಯನ್ ಡಾಲರ್ ಅಷ್ಟು ದುಡ್ಡು ಸಾಲದ ಮೇಲೆ ನಮಸ್ಕಾರ. ದೇಶ ವಿದೇಶ ಅಂದಾಗ ನಾವು ಪರಿಸ್ಥಿತಿಯನ್ನು ಅವಲೋಕಿಸುವ ಸಂದರ್ಭದಲ್ಲಿ ಸ್ವಲ್ಪ ವ್ಯತ್ಯಯ ಆಗ್ತಿರೋದು ಖಂಡಿತವಾಗ್ಲೂ ಗೊತ್ತಾಗ್ತಾನೆ ಇದೆ. ಹೌದು, ಇಸ್ರೇಲ್ ಮತ್ತು ಇರಾನ್ ಯುದ್ಧದ ಸಂದರ್ಭ ಇರ್ಬೋದು, ಇನ್ನು ಭಾರತ ಅಂದಾಗ ಭಾರತ ಪಾಕಿಸ್ತಾನದ ಯುದ್ಧದ ಸಂದರ್ಭ ಇರ್ಬೋದು. ದೂರದಲ್ಲಿ ನಾವೆಲ್ಲೋ ಕೂತು ಯುದ್ಧದ ಪರಿಣಾಮಗಳನ್ನು ಈ ರೀತಿ ಆಗಬಹುದು ಆ ರೀತಿ ಆಗಬಹುದು ಅಂತ ಅನಲೈಸ್ ಮಾಡೋದು, ಕ್ರಿಟಿಕ್ ಮಾಡೋದು ಬಹಳ ಸುಲಭ. ಆದರೆ ಅದರ ನೇರ ಪರಿಣಾಮವನ್ನು ಪ್ರತಿಯೊಬ್ಬ ಜನಸಾಮಾನ್ಯ ಹೇಗೆ ಅನುಭವಿಸ್ತಿದ್ದಾನೆ ಅನ್ನೋದಕ್ಕೆ ಇವತ್ತೊಂದು ಸ್ಪಷ್ಟ ಉತ್ತರ ಕೊಡುವಂತಹ ಪ್ರಯತ್ನವನ್ನು ಝಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಮಾಡ್ತಾ ಹೋಗೋಣ. ಇವತ್ತು ಝಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಆರ್ಥಿಕ ತಜ್ಞರಾಗಿರುವಂತಹ ಹೇಮಂತ್ ಕುಮಾರ್ ಭಾಗಿಯಾಗಿದ್ದಾರೆ. ಅವರ ಹತ್ರ ಈ ಆರ್ಥಿಕತೆಯ ಮೇಲೆ ಯಾವ ರೀತಿ ಯುದ್ಧದ ಪರಿಣಾಮಗಳಿರುತ್ತೆ ಅನ್ನೋದನ್ನ ತಿಳ್ಕೊಳ್ತಾ ಹೋಗೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ಸರ್, ವಿಶ್ವ ಅಂತ ನಾವು ಪ್ರಪಂಚವನ್ನ ದೇಶ ವಿದೇಶದ ಮಟ್ಟದಲ್ಲಿ ನೋಡ್ತಾ ಇದ್ದಾಗ ಯಾವ ಕಡೆ ನೋಡಿದ್ರು ಯುದ್ಧ 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 ಅನ್ನೋದು ಕಾಣಿಸ್ತಾ ಇದೆ. ನಾವು ಹತ್ತಿರದಲ್ಲೇ ಭಾರತ ಪಾಕಿಸ್ತಾನದ ಯುದ್ಧವನ್ನು ನೋಡಿದ್ವಿ, ಇರಾನ್ ಇಸ್ರೇಲ್ ಯುದ್ಧವನ್ನು ನೋಡಿದ್ವಿ. ಇದರದ್ದು ನೇರವಾದಂಥ ಪರಿಣಾಮಗಳು ಬೀರುತ್ತೆ ಅಂತ ನಾವು ಮಾತಾಡೋದು ಸುಲಭ, ಆದರೆ ಅದರ ಪರಿಣಾಮ ಒಬ್ಬ ಜನಸಾಮಾನ್ಯನ ಮೇಲೆ ಹೇಗೆ ಆಗ್ತಿದೆ ಅನ್ನೋದಕ್ಕೆ ನೀವೇನು ಹೇಳ್ತೀರಿ? ವರ್ಲ್ಡನ್ನು ಇವತ್ತು ನಾವು ನೋಡಬೇಕು ಅಂದಾಗ ವರ್ಲ್ಡ್ ಒಂದು ಕೊಂಡಿ ಥರ ಆಗ್ಬಿಟ್ಟಿದೆ, ಒಂದು ಸರಪಳಿ ಇದ್ದಂಗೆ. ಯಾವಾಗ ನಾವು ಗ್ಲೋಬಲೈಸೇಷನ್, ಲಿಬರಲೈಸೇಷನ್, ಪ್ರೈವೇಟೈಸೇಷನ್ ಅನ್ನು ಒಪ್ಕೊಂಡ್ವೋ ನಾವು ಒಂದು ದೇಶಗಳು ಇನ್ನೊಂದು ದೇಶದ ಮೇಲೆ ಅವಲಂಬಿತರಾಗಿದ್ದೀವಿ. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಮಗೆ ಬೇಕಾಗಿರೋ ಎಂಟೈರ್ ಸನ್ಫ್ಲವರ್ ಆಯಿಲ್ ನಮ್ಮ ದೇಶದಲ್ಲಿ ನಾವು ಏನು ಯೂಸ್ ಮಾಡ್ತೀವಿ, ಇರಾನ್ ನಮಗೆ ಯುಕ್ರೇನ್ಸ್ ಹ್ಯೂಜ್ ಆಗಿ ಸಪ್ಲೈ ಮಾಡುತ್ತೆ. ಎಂಟೈರ್ ಯುರೋಪಿಗೆ ಬೇಕಾದ ಗೋಧಿ ಯುಕ್ರೇನ್ ಪ್ರೊಡ್ಯೂಸ್ ಮಾಡುತ್ತೆ, ಯಾಕೆಂದ್ರೆ ತುಂಬಾ ಒಳ್ಳೆ ಫಲವತ್ತಾದ ಜಾಗ ಅದು. ಅಷ್ಟೇ ಅಲ್ದಿರ ಇವಾಗ ರಷ್ಯನ್ ನಾವು ತಗೊಳ್ತು ಅಂದ್ರೆ ಕ್ರೂಡ್ ಆಯಿಲ್ ಸಪ್ಲೈ ಮಾಡೋ ಬಿಗ್ಗೆಸ್ಟ್ ಕಂಟ್ರಿ ಆಗಿ ಬರುತ್ತೆ. ಹಲವಾರು ದೇಶಗಳು ಅದರದೇ ಆದ ಕೇಪಬಿಲಿಟಿಗಿಂತ ವರ್ಲ್ಡ್ ಅಲ್ಲಿ ಒಂದು ಟ್ರೇಡ್ಗೆ ಬಂದು ವ್ಯಾಪಾರ ಮಾಡ್ತಾ ಇದ್ದಾರೆ. ಈ ಜಗಳ ಅನ್ನೋ ಒಂದು ವ್ಯಾಪಾರ ಬಂದಾಗ, ಇದು ವ್ಯಾಪಾರ ಅಂತ ಇದ್ದೀನಿ ಅರ್ಥ ಮಾಡ್ಕೊಳ್ಳಿ, ಯುದ್ಧ ಅನ್ನೋ ಒಂದು ವ್ಯಾಪಾರ ಬಂದಾಗ ಹಲವಾರು ಈ ವ್ಯವಹಾರಗಳಿಗೆ ತೊಂದರೆ ಬೀಳುತ್ತೆ. ಇದರಿಂದ ಏನಾಗುತ್ತೆ, ಶ್ರೀಸಾಮಾನ್ಯನ ಪ್ರತಿಯೊಂದು ಪ್ರಾಡಕ್ಟ್ಗಳು ಅವನು ಏನು ಪರ್ಚೇಸ್ ಮಾಡ್ತಾನೆ ಅದರ ಬೆಲೆ ಗಗನಕ್ಕೆ ಇರುತ್ತೆ. ಮತ್ತೆ ಸರ್ಕಾರ ಯಾವುದೇ ರೀತಿಯಾದ ಈ ವೆಪನರಿಗಳು ಇದಕ್ಕೆಲ್ಲ ದುಡ್ಡು ಖರ್ಚು ಮಾಡಿರೋ ದುಡ್ಡು ಪರ್ಯಾಯವಾಗಿ ನಮ್ಮ ಟ್ಯಾಕ್ಸ್ ದುಡ್ಡು ಅಥವಾ ನಮಗೆ ಇಟ್ಟಿರೋ ಡೆವಲಪ್ಮೆಂಟ್ ದುಡ್ಡುಗಳನ್ನ ಆ ಕಡೆ ದುಡ್ಡನ್ನ ಪಾಸ್ ಮಾಡಕ್ ಶುರು ಮಾಡ್ತಾರೆ. ಇವಾಗ ಒಂದು ಸ್ವಲ್ಪ ಎಕ್ಸಾಂಪಲ್ಸ್ ಹೇಳ್ತೀನಿ, ಅರ್ಥ ಮಾಡ್ಕೊಳ್ಳಿ. ಇಸ್ರೇಲ್ ಅಂತ ಒಂದು ಪುಟ್ಟ ದೇಶ ಈ ಕಡೆ ಪ್ಯಾಲೆಸ್ಟೈನ್ ಮೇಲೆ ಜಗಳ ಮಾಡುತ್ತೆ, ಆ ಕಡೆ ಈಜಿಪ್ಟ್ ಮೇಲೆ ಜಗಳ ಮಾಡೋಕೆ ಹೋಗುತ್ತೆ, ಆ ಕಡೆ ಗಾಜಾ ಸ್ಟ್ರಿಪ್ ಮೇಲೆ ಜಗಳ ಮಾಡೋಕೆ ಹೋಗುತ್ತೆ, ಆ ಕಡೆ ಇರಾನ್ ಅಂತ ದೊಡ್ಡ ದೇಶದ ಮೇಲೆ ನಾನು ದಾಳಿ ಮಾಡ್ತೀನಿ ಅಂತ ಹೋಗ್ತಾ ಇದ್ರು ಕೂಡ ಯಾರು ಅಕ್ಕಪಕ್ಕದಲ್ಲಿರೋ ಯುರೋಪಿಯನ್ ಕಂಟ್ರಿಗಳು ಯಾರು ಒಂದು ಮಾತಾಡ್ತಾ ಇಲ್ಲ. ಅಮೆರಿಕ ಅಂತ ದೊಡ್ಡಪ್ಪ ಏನೂ ಮಾತಾಡ್ತಾ ಇಲ್ಲ. ಯಾರು ಈ ಕಡೆ ಇರೋ ಸೌದಿ ಅರೇಬಿಯನ್ನಲ್ಲಿರೋರು ಎಲ್ಲ ಮುಸ್ಲಿಂ ಕಂಟ್ರಿಗಳೇ, ಆ ಮುಸ್ಲಿಂ ಕಂಟ್ರಿಗಳು ಯಾರು ಮಾತಾಡ್ತಾ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಇದು ಜಿಯೋಪಾಲಿಟಿಕ್ಸ್. ಜಿಯೋಪಾಲಿಟಿಕ್ಸ್ ಅಂದ್ರೆ ಹೇಗೆ ಹೇಳೋದು, ಪ್ರತಿಯೊಂದನ್ನು ಒಂದು ಆಯಾಮದಲ್ಲಿ ನೋಡಬೇಕು. ಅಮೆರಿಕಾನಲ್ಲಿ ತುಂಬಾ ದೊಡ್ಡ ಹೂಡಿಕೆದಾರರೆಲ್ಲರೂ ಯಹೂದಿಗಳು. ಅಲ್ಲಿ ಯಹೂದಿಗಳ ದುಡ್ಡು ಇನ್ವೆಸ್ಟ್ಮೆಂಟ್ ತುಂಬಾ ಜಾಸ್ತಿ ಇದೆ. ಆದ್ರಿಂದ ಇಸ್ರೇಲ್ಗೆ ಏನೇ ಆದ್ರೂ ಯಹೂದಿಗಳು ಬರ್ತಾರೆ. ಈಗ ಯಹೂದಿಗಳು ಮಾಡ್ತಿರೋ ತಪ್ಪ,
ಅವರು ಜರ್ಮನಿಗಳು ಸೆಕೆಂಡ್ ವರ್ಲ್ಡ್ ವಾರ್ನಲ್ಲಿ ಏನಾಗಿದೆ ಅಂದರೆ ಅವರು ಎಲ್ಲೆಲ್ಲಿ ಯಹೂದಿಗಳಿದಾರೋ ಹುಡುಕೊಂಡು ಹೋಗಿ ಹೊಡೆದಿದ್ದಾರೆ. ಹುಡುಕೊಂಡು ಹೇಗೆಂದ್ರೆ ಬಚ್ಚಿಟ್ಕೊಂಡಿದ್ರು ಕೂಡ ಹುಡುಕಿ ತೆಗೆದು ಸಾಯಿಸಿದ್ದಾರೆ. ಅವ್ರಿಗೇನಾಗಿದೆ ಅಂದ್ರೆ ನಮ್ಮ ಜನಾಂಗನ ನಾವು ಉಳಿಸ್ಕೋಬೇಕು, ತುಂಬ ಬುದ್ಧಿವಂತ ಜನಾಂಗ, ಉಳಿಸ್ಕೋಬೇಕು ಅಂತ ಹೇಳಿ ಅವ್ರದ್ದೇ ಆದ ಒಂದು ಜಾಗನ ಹುಡುಕೊಂಡು ಅವ್ರನ್ನ ತಗೊಂಡ್ರು. ಅದು ಪ್ಯಾಲೆಸ್ಟೀನಿನ ಅಂಗವಾಗಿತ್ತು. ಅದನ್ನ ಇವರು ಇಸ್ರೇಲ್ ಅವರು ನಮ್ಮದು ಅಂತ ತಗೊಂಡು ಯುದ್ಧ ಮಾಡಿ ಗೆದ್ದು ಅದನ್ನ ತಗೊಂಡ್ರು. ಇದು ಯಾವತ್ತೂ ಅದನ್ನ ಒಪ್ಕೊಂಡಿರ್ಲಿಲ್ಲ. ಆದ್ರೆ ಇಸ್ರೇಲ್ ಅವರು ತುಂಬಾ ಬುದ್ಧಿವಂತರು. ಅವರಿಗೆ ವೆಪನರಿ ಮ್ಯಾನುಫ್ಯಾಕ್ಚರ್ ಆಗಲಿ, ಇಂಟೆಲಿಜೆನ್ಸ್ ಆಗಲಿ, ಅವರ ದುಡ್ಡು ಯುರೋಪ್ಗೆ ಸೆಲ್ ಮಾಡೋ ಪ್ರಾಡಕ್ಟ್ಸ್ ಆಗಲಿ ತುಂಬಾ ಜಾಸ್ತಿ ಅವರಲ್ಲಿದೆ. ಇವರೇನ್ ಮಾಡ್ತಿದ್ರು, ಪ್ಯಾಲೆಸ್ಟೈನ್ ಅನ್ನ ಕಂಪ್ಲೀಟ್ ಆಗಿ ಕಂಟ್ರೋಲ್ ಮಾಡಿಕೊಂಡು ಇವ್ರನ್ನ ಇದು ಮಾಡ್ತಾ ಇದ್ರು. ಆದ್ರೆ ಈಜಿಪ್ಟು, ಇರಾನು, ಈ ಸೌದಿ ಅರೇಬಿಯನ್ ಕಂಟ್ರಿಗಳೆಲ್ಲ ಇಂಡೈರೆಕ್ಟ್ ಆಗಿ ಇವ್ರಿಗೆ ಸಪೋರ್ಟ್ ಮಾಡ್ತಿದ್ರು. ಇವರು ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡೋದಾಗಲಿ, ಹಲವಾರು ರೀತಿಯಾಗಲಿ. ಯಾವಾಗ ಇವ್ರಿಗೆ ಒಂದು ಇಸ್ರೇಲ್ ಹೇಗೆ ಅಂದ್ರೆ, ನೀವು ಕಾಯ್ತಾ ಇರ್ತಾರೆ ನಮ್ಮ ಮೇಲೆ ಜಗಳಕ್ಕೆ ಬಂದ್ರೆ ನಾವು ನಿಮ್ಮನ್ನು ಹೊಡಿತೀವಿ, ನೀವು ನಮ್ಮನ್ನು ಒಬ್ಬನ ಹೊಡೆದ್ರೆ ನಾವು ನಿಮ್ಮನ್ನು 10 ಹೊಡಿತೀವಿ. ಯಾಕೆಂದ್ರೆ ಅವ್ರ ಪಾಪ್ಯುಲೇಷನ್ ಎಲ್ಲ ಸೇರೋದು 1 ಕೋಟಿ ಜನ ಇಲ್ಲ, ಅಷ್ಟೇ ಅವ್ರ ಜನಾಂಗ. ಅವ್ರ ಅದನ್ನು ಉಳಿಸ್ಕೋಬೇಕು ಅಂತ ಅವ್ರಿಗಿರೋ ಎಲ್ಲಾ ಕಡೆನೂ ಅವ್ರಿಗೆ ಶತ್ರುಗಳು. ಇಂಥ ಸಂದರ್ಭದಲ್ಲಿ ಏನಾಯ್ತು, ಒಂದು ನಡಿಬಾರದ ಘಟನೆ ಆಗೋಯ್ತು. ಅಲ್ಲಿರೋ ಬಂದು ಒಂದು 250 ಜನನ್ನ ಕೊಲೆ ಮಾಡಿ ತಗೊಂಡು ಹೋಯ್ತು. ಇಸ್ರೇಲ್ ಇಂಥದನ್ನ ಸಹಿಸಲ್ಲ. ಯಾಕೆಂದ್ರೆ ಅವ್ರಿಗೆ ನಮ್ಮ ಥರ 140 ಕೋಟಿ ಜನ ಇಲ್ಲ, 1 ಕೋಟಿ ಜನ ಸತ್ತೋದ್ರೂ ಪರವಾಗಿಲ್ಲ ಅಂತ ಅವ್ರು ಇರೋದೇ ಚಿಕ್ಕ ಜನಾಂಗ. ಅವರು ರೆಬೆಲ್ಗೆ ತಗೊಂಡ್ರು. ಈ ಸಲ ಅವ್ರು ಏನು ಡಿಸೈಡ್ ಮಾಡಿದ್ರು ಅಂದ್ರೆ, ನಾವು ವಾರನ್ನ ಡಿಕ್ಲೇರ್ ಮಾಡ್ತೀವಿ. ಇದರ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳಿ. ಈ ಎಲ್ಲಾ ರಾಜ್ಯಗಳಿಗೆ, ಈ ದೇಶಗಳಿಗೆ, ಪ್ಯಾಲೆಸ್ಟೈನ್ ಆಗಲಿ, ಈಜಿಪ್ಟ್ ಆಗಲಿ, ಇರಾನ್ಗಾಗ್ಲಿ ಸಪೋರ್ಟ್ ಮಾಡ್ತಾ ಇದ್ದಿದ್ದು ರಷ್ಯಾ. ಅಮೆರಿಕಾಗೆ ಯಾರು ಫ್ರೆಂಡ್ಸ್ ಅಲ್ವೋ ಅವರು ರಷ್ಯಾಗೆ ಫ್ರೆಂಡ್ಸು. ಈಗ ರಷ್ಯಾ ಮತ್ತೆ ಈ ಪ್ಯಾಲೆಸ್ಟೈನು ಯುಕ್ರೇನ್ ಒಂದು 3 ವರ್ಷದಿಂದ ಜಗಳ ಆಡ್ತಾ ಇರೋದ್ರಿಂದ ಅವರ ಹತ್ರ ವೆಪನರಿ ಡೆಪಾಸಿಟ್ಸ್ ತುಂಬಾ ಕಮ್ಮಿ ಇದೆ. ಈಗ ಅವರು ಜಗಳಕ್ಕೆ ಸಪೋರ್ಟ್ ಮಾಡೋಷ್ಟು ಸಾಮರ್ಥ್ಯ ಎಕನಾಮಿಕಲಿನೂ ಇಲ್ಲ, ವೆಪನರಿ ಡೆಪಾಸಿಟರಿನಲ್ಲೂ ಇಲ್ಲ, ಯಾವುದೇ ರೀತಿಯಾದ ಒಂದು ಸಾಮರ್ಥ್ಯ ನಿಂತಿಲ್ಲ. ಅದಕ್ಕೆ ಇದನ್ನೇ ರಾಜತಾಂತ್ರಿಕತೆ ಅನ್ನೋದು. ಎಷ್ಟು ಚೆನ್ನಾಗಿರೋ ಟೈಮ್ನಲ್ಲಿ ಈ ಟೈಮ್ನಲ್ಲಿ ನಾವು ನುಗ್ಗಬಹುದು ಅಂತ ಹೇಳಿ ಗಾಜಾನಲ್ಲಿ ತುಂಬಾ ಜನನ್ನ ಸಾಯಿಸಿದ್ದಾರೆ. ಇದು ಹ್ಯುಮ್ಯಾನಿಟೇರಿಯನ್ಲಿ ಅಲ್ಲಿ ಪಾಪ ಊಟ ತಿನ್ನಕ್ಕೆ ಇದಿಲ್ಲ. ಕಾರಣ ಏನಕ್ಕೆ ಅಂತ ಹೇಳಿದ್ರೆ, ಆ ಗಾಜಾ ಸ್ಟ್ರಿಪ್ ಅನ್ನ ಕಂಪ್ಲೀಟ್ ಆಗಿ ಖಾಲಿ ಮಾಡಿಸ್ಕೋಬೇಕು. ಅದು ಎಂಟಿ ಲ್ಯಾಂಡ್ ಆಗಿರ್ಬೇಕು. ಅಮೆರಿಕ ಈಗಾಗಲೇ ಹೇಳ್ಬಿಟ್ಟಿದೆ, ನಮ್ಮ ಕಂಟ್ರೋಲ್ ಸುಭದ್ರಿಗೇನಲ್ಲಿ ಅದಿರುತ್ತೆ ಅಂತ. ಯಾಕೆಂದ್ರೆ ಈ ದೇಶಕ್ಕೆ ಏನು ತೊಂದರೆ ಆಗಬಾರ್ದು ಅನ್ನೋದಕ್ಕೆ. ಇದೇ ರೀತಿ ಏನಾಯ್ತು ಅಂದ್ರೆ, ಇದೇ ಇರಾನ್ ಅವರು ನ್ಯೂಕ್ಲಿಯರ್ ಬಾಂಬ್ ಅನ್ನ ಮಾಡಬೇಕು ಅಂತ ಹೇಳಿ ಹಲವಾರು ವರ್ಷದಿಂದ ಮಾಡ್ತಾ ಇದ್ದಾರೆ. ಇರಾನ್ ಅನ್ನ ಯಾತಕ್ಕೆ ನ್ಯೂಕ್ಲಿಯರ್ ಪವರ್ ಆಗಬಾರ್ದು, ಯಾಕೆ ಇಂಡಿಯಾ ಆಗಿದೆ, ಪಾಕಿಸ್ತಾನ ಆಗಿದೆ ಅಂತ, ಪಾಕಿಸ್ತಾನ ಅಂತ ಏನಪ್ಪ ಭಿಕ್ಷುಕ ದೇಶನೇ ಆ ಥರ ಆಗಿದೆ, ಇವ್ರನ್ನ ಯಾಕೆ ಬಿಡಬಾರ್ದು ಅಂದ್ರೆ, ಆ ಎಂಟೈರ್ ರೀಜನ್ ನ್ಯೂಕ್ಲಿಯರ್ ವೆಪನ್ ಆಗ್ಬಿಡುತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ಅಲ್ಲಿ ಶಿಯಾ ಮತ್ತೆ ಸುನ್ನಿ ಅನ್ನೋ ಒಂದು ಡೆವಲಪ್ಮೆಂಟ್ ಡಿಫರೆನ್ಸ್ ಇದೆ. ಈ ಡಿಫರೆನ್ಸ್ ಅಲ್ಲಿ ಏನಾಗುತ್ತೆ, ಇವರು ಶಿಯಾ ಆಗ್ತಾರೆ, ಇವರು ಸುನ್ನಿ ಆಗ್ತಾರೆ. ಇವ್ರ ಮೇಲೆ ಅಲ್ಲಿರೋ ಅರಬ್ ಕಂಟ್ರಿಗಳಿಗೆ ಈ ದೇಶದ ಮೇಲೆ ಆಗೋದಿಲ್ಲ. ಅವರಲ್ಲೇ ಈ ಜಗಳ ಇದೆ. ಈ ಜಗಳದಲ್ಲಿ ಏನಾಗುತ್ತೆ, ಇವರು ಯಾವಾಗ ಈ UAE, ಕತಾರು, ದುಬೈ ಎಲ್ಲ ಅಮೆರಿಕನ್ ಕಂಟ್ರೋಲ್ ಅಲ್ಲಿದೆ. ಇರಾನ್ ಏನನ್ನುತ್ತೆ, ನಾನು ಯಾವಾಗ ಬೇಕಾದ್ರೂ ನಿನ್ ಮೇಲೆ ಬಾಂಬ್ ಹಾಕ್ತೀನಿ, ನ್ಯೂಕ್ಲಿಯರ್ ಕೇಪಬಿಲಿಟಿ ನನಗಿದೆ ಅಂತ ಹೇಳ್ತಾರೆ. ಸೊ ಇದು ಇರಾನ್ಗೊಂದು ನ್ಯೂಕ್ಲಿಯರ್ ವೆಪನ್ ಬಂದ್ರೆ ಆ ಜಾಗದಲ್ಲಿರೋ ಎಲ್ಲಾ ಕಂಟ್ರಿಗಳಿಗೂ ಕೂಡ ಅಮೆರಿಕನ್ ಶೆಲ್ಟರ್ನಲ್ಲಿರೋ ಎಲ್ಲ ಆಯಿಲ್ ರಿಫೈನರಿ ಕಂಟ್ರೋಲ್ಡ್ ಇರೋ ಎಲ್ಲ ಏನ್ ಮಾಡಿದೆ, ಯಾವುದೋ ಒಬ್ಬ ರಾಜನ್ನ ಅಂತ ಕೂಡಿಸಿದ್ದಾರೆ, ಆ ರಾಜ ಡಮ್ಮಿ, ಅಮೆರಿಕ ಹೇಳ್ದಂಗೆ ಎಲ್ಲ ನಡ್ಕೊಂಡು ಹೋಗ್ತಾ ಇದೆ. ಇವಾಗ ಇರಾನ್ ಕೈಯಲ್ಲಿ ನ್ಯೂಕ್ಲಿಯರ್ ವೆಪನ್ ಬಂದ್ರೆ ಆ ಎಲ್ಲಾ ಕಂಟ್ರೋಲ್ಗಳು ವೆಪನ್ ಆಗುತ್ತೆ. ಯಾಕೆಂದ್ರೆ ಏನೋ ಜಗಳ ಆಯ್ತು ಅಂದ್ರೆ ಬಾಂಬ್ ಹಾಕ್ತೀನಿ, ಅದಕ್ಕೋಸ್ಕರ ಬಾಂಬ್ ಹಾಕೋದಿಕ್ಕೆ ಬಿಡ್ತಾ ಇರ್ಲಿಲ್ಲ. ಆಲ್ಮೋಸ್ಟ್ ಅವರು ಯುರೇನಿಯಂ ಅನ್ನ ಈಗಲೂ ಕೂಡ ಅವರಿಗೊಂದು 14ರಿಂದ 18 ಡರ್ಟಿ ನ್ಯೂಕ್ಲಿಯರ್ ಬಾಂಬ್ ಮಾಡುವಷ್ಟು ಕೆಪಾಸಿಟಿ ಬಂದುಬಿಟ್ಟಿದೆ. ಅಷ್ಟು ಯುರೇನಿಯಂ ಎನ್ರಿಚ್ ಮಾಡಿದ್ದಾರೆ ಅಂತ.
ಇರಾನನ್ನ ಯಾವುದೇ ಕಾರಣಕ್ಕೂ ಮಾಡಬಾರ್ದು ಅನ್ನೋದಕ್ಕೋಸ್ಕರ ವಾರ್ ಮಾಡಕ್ ಶುರು ಮಾಡಿದ್ದು ಇಸ್ರೇಲ್. ಇಸ್ರೇಲ್ಗೆ ಇರಾನ್ ಮೇಲೆ ವಾರ್ ಮಾಡಬೇಕು ಅಂತ ಏನೂ ಇಲ್ಲ, ಆದ್ರೆ ಅವರಿಗೆ ನ್ಯೂಕ್ಲಿಯರ್ ಪವರ್ ಆಗೋದಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ಇರಾನ್ಗೆ ಇಸ್ರೇಲ್ ಕಂಡ್ರೆ ಆಗಲ್ಲ. ಅಮೆರಿಕಾಗೆ ಯಾತಕ್ಕೆ ಇದಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಸೌದಿ ಅರೇಬಿಯಾ, ಕತಾರು, ಕುವೆಟ್ ಇವರೆಲ್ಲ ಕೋಟ್ಯಾಂತರ ರೂಪಾಯಿ ದುಡ್ಡು ಕೊಡ್ತಾ ಇದ್ದಾರೆ ಅವ್ರ ಸೆಕ್ಯೂರಿಟಿಗೆ, ಅಮೆರಿಕಾನ ನೋಡ್ಕೋಬೇಕು ಅಂತ. ಇವಾಗ ಏನಾದ್ರು ಇವ್ರ ಹತ್ರ ನ್ಯೂಕ್ಲಿಯರ್ ಬಾಂಬ್ ಬಂದು ಹಾಕಿದ್ರೆ ತಡ್ಕೊಳಕ್ ಇಕೋಸಿಸ್ಟಮ್ ಇರೋದಿಲ್ಲ. ಅದಕ್ಕೋಸ್ಕರ ಇರಾನ್ನ ಅಮೆರಿಕಾನೇ ಇಸ್ರೇಲನ್ನ ಎತ್ತು ಕಟ್ಟಿ, ಇಸ್ರೇಲ್ ಪಾಪ ಇಸ್ರೇಲನ್ನ ಎತ್ತು ಕಟ್ಟಿ ವೆಪನರಿಗಳನ್ನೆಲ್ಲ ಕೊಟ್ಟು ಹೊಡೆದ್ರು. ಅದ್ರ ಸಮಸ್ಯೆ ಎಲ್ಲಿಗೆ ಬಂತು? ಅಮೆರಿಕ ಫಸ್ಟ್ ಟೈಮ್ ಇರಾನ್ ಮೇಲೆ ದಾಳಿ ಮಾಡಿದ್ದು ಫಸ್ಟ್ ಟೈಮ್. ಯಾತಕ್ಕೆ ದಾಳಿ ಮಾಡ್ತು ಅಂದ್ರೆ ಫಸ್ಟ್ ಟೈಮ್ ಇದೇ ಥರ 1919 ಆಗಿತ್ತು. ಆವಾಗ ಇವರು ಸರ್ಫೇಸ್ ಲೆವೆಲಲ್ಲೇ ಮಾಡಿದ್ರು, ಎಲ್ಲ ಹೊಡೆದ್ಬಿಟ್ರು. ಈ ಸಲ ಹಂಗೆ ಹೊಡಿಬಾರ್ದು ಅಂತ ಹೇಳಿ ಅಮೆರಿಕ ಹತ್ರ ಒಂದು ಬಾಂಬರ್ ಇದೆ, ಅದು 60 ಅಡಿ ಕೊರೆದ್ಬಿಟ್ಟು ಬಂಕರ್ ಬಾಂಬರ್ನ ಶೂಟ್ ಮಾಡುತ್ತದೆ. ಇವರು ಪ್ಲಾನ್ ಮಾಡಿ ಆ ಬಾಂಬ್ನಿಂದ ಕೂಡ ನಮ್ಮ ಇದು ಏನೂ ಆಗಬಾರ್ದು ಅಂತ ಹೇಳಿ 200 ಅಡಿ ಒಳಗೆ ಇವರು ಯುರೇನಿಯಂ ಎಕ್ಸ್ಟ್ರಾಕ್ಟಿಂಗ್ ಒಂದು ದೊಡ್ಡ ಬೆಟ್ಟದ ಕೆಳಗೆ ಮಾಡಿಕೊಂಡ್ರು. ಇಸ್ರೇಲ್ ಹತ್ರ ಆ ಟೆಕ್ನಾಲಜಿ ಇರಲಿಲ್ಲ. ಇಡೀ ವರ್ಲ್ಡ್ ಅಲ್ಲಿ ಇರೋದು B-12 ಬಾಂಬರ್ನಲ್ಲಿಂದ ಅಷ್ಟು ದೊಡ್ಡ 15,000 kg ಅದು. ಅಂಥದನ್ನ ತಂದು ಹಾಕೋದಕ್ಕೆ ಸಾಮರ್ಥ್ಯ ಇದ್ದಿದ್ದು ಅಮೆರಿಕ ಹತ್ರನೇ. ಆ ಬಾಂಬ್ ಇದ್ದಿದ್ದು ಕೂಡ ಅಮೆರಿಕ ಹತ್ರ. ಅಮೆರಿಕ ಫೋರ್ಸ್ಫುಲ್ ಆಗಿ ಬರಕ್ಕಾಯ್ತು. ಯಾಕೆಂದ್ರೆ ಏನೇ ಡ್ಯಾಮೇಜ್ಗಳು ಇಸ್ರೇಲ್ ಮಾಡಿದ್ರು ಕೂಡ ಅವರ ಬಾಂಬ್ಗಳನ್ನ ತಗೊಂಡು ಆ ಬೇಸಿಕ್ ಅವರ ಆಬ್ಜೆಕ್ಟಿವ್ ಅಚೀವ್ ಆಗ್ತಾ ಇರಲಿಲ್ಲ. ಅದಕ್ಕೆ ಈ ಸಲ ಅಮೆರಿಕ ಬಂದು ಬಂಬಾರ್ಡ್ ಮಾಡಿ ನ್ಯೂಕ್ಲಿಯರ್ ಪ್ಲಾಂಟ್ಗಳನ್ನ ನ್ಯೂಟ್ರಲೈಸ್ ಮಾಡಿಬಿಟ್ಟು ಇಮಿಡಿಯೇಟ್ ಆಗಿ ಏನು ಅಂತ ನಾವು ಕದನ ವಿರಾಮ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಅವರ ಪ್ರೀ ಡಿಟರ್ಮಿನ್ಡ್ ಆಬ್ಜೆಕ್ಟಿವ್ ಅನ್ನ ಮುಗಿಸ್ಕೊಂಡ್ರು. ಗೊತ್ತಾಯ್ತು. ಇದರಲ್ಲಿ ಇಸ್ರೇಲಿನ ಒಂದು ತುಂಬಾ ಜನ ಅರ್ಥ ಮಾಡ್ಕೊಳ್ಳಲ್ಲ. ಎಷ್ಟು ಚೆನ್ನಾಗಿದೆ ನೋಡಿ ಅವರ ಇಂಟೆಲಿಜೆನ್ಸು. ನೆಕ್ಸ್ಟ್ ಅವರ ಹೈರಾರ್ಕಿನಲ್ಲಿ ಯಾರ್ಯಾರು 4-5 ಹೈರಾರ್ಕಿಗಳು ಯಾರ್ಯಾರಿದ್ದಾರೆ, ಆ ಪೋಸ್ಟ್ಗಳು ತಗೊಳ್ಬೇಕು ಅನ್ನೋದನ್ನ ಎಲ್ಲರನ್ನೂ ಹೊಡೆದ್ಬಿಟ್ಟಿದ್ದಾರೆ. ಆ ಲೆಕ್ಕಕ್ಕೆ ಇದು ಮಾಡ್ತಾ ಇದ್ದಾರೆ. ಇಸ್ರೇಲ್ ಅವ್ರು ಹೊಡೆದ್ರ ಸರ್? ಇಸ್ರೇಲ್ ಅವ್ರ ಕೈಲಿ ಅಮೆರಿಕ ಮಾಡಿಸಿದ್ದು. ಕಾರಣ ಏನಕ್ಕೆ ಅಂತ ಹೇಳಿದ್ರೆ ಇಸ್ರೇಲ್ ಆ ಜಾಗಕ್ಕೂ ಅಮೆರಿಕಾಗೂ ತುಂಬಾ ದೂರ ಇದೆ. ಹೌದು. ಆದ್ರೆ ಪ್ರತಿಯೊಂದು ಜಾಗದಲ್ಲೂ ಈಗ ನಮ್ಮನ್ನ ಕಂಟ್ರೋಲ್ ಮಾಡಕ್ಕೆ ಪಾಕಿಸ್ತಾನ ಇಟ್ಕೊಂಡಿದ್ರು. ಈ ತರ ಹಲವಾರು ಜಾಗದಲ್ಲಿ ಒಂದೊಂದು ದೇಶಗಳನ್ನ ಅವರು ಪಾಕೆಟ್ ಆಗಿ ಇಟ್ಕೊಂಡಿದ್ದಾರೆ ಅಮೆರಿಕ. ಇವಾಗ ನೋಡಿ ನಮ್ಮ ದೇಶದಲ್ಲೂ ಅಷ್ಟೇ ಕಾಲ್ ಕರ್ಕೊಂಡು ಜಗಳಕ್ಕೆ ಬಂದಿದ್ದವರು, ಜಗಳ ಮಾಡಿದ್ದವರು ನಮ್ಮವರು. ಫಸ್ಟ್ ಟೈಮ್ ಜೋರಾಗಿ ಜಗಳ, ಫಸ್ಟ್ ದಿನ ಜಾಸ್ತಿ ಜೋರಾಗಿ ಜಗಳ ಮಾಡಲಿಲ್ಲ. ಜಗಳ ಮಾಡದೇ ಇದ್ದಿದ್ದಕ್ಕೆ ನಮ್ಗೊಂದು 2-3 ಏರೋಪ್ಲೇನ್ಗಳು ಜೆಟ್ ಹೊಟ್ಟೋಯ್ತು. ಆವಾಗ ಇವರು ನಿರ್ಧಾರ ಮಾಡಿದ್ರು ಹೊಡೆಯೋಣ, ಫುಲ್ ಸ್ಕೇಲ್ ಹೊಡೆಯೋಣ ಅಂತ. ಹೊಡೆದಿದ ತಕ್ಷಣ ಇನ್ನೇನು ಅವ್ರು ಸೋತೋಗ್ತಾರೆ ಅಂತ ಗೊತ್ತಾಗಿದ್ದ ತಕ್ಷಣ ಅಮೆರಿಕ ಇಂದ ಇಂಟರ್ಫಿಯರ್ ಆಯ್ತು. ಜಗಳ ಮಾಡಬೇಡಿ ಮತ್ತೆ ಆ ಮುನೀರ್ ಅಂತ ಕಳ್ಳನ್ನ ಕರೆದು ಊಟ ಕೊಟ್ರು. ಯಾತಕ್ಕೆ ಅಂದ್ರೆ ಅವ್ರಿಗೆ ಗೊತ್ತು ಚೈನಾನ ಎದುರಿಸಕ್ಕೆ ಸಾಮರ್ಥ್ಯ ಇರೋದು ಇಂಡಿಯಾ. ಆದ್ರಿಂದ ನಾವು ಇಂಡಿಯಾಗೆ ಸಪೋರ್ಟ್ ಮಾಡ್ತೀವಿ. ನಾಳೆ ಇಂಡಿಯಾ ಏನಾದ್ರೂ ಅಮೆರಿಕಾಗೆ ತೊಂದರೆ ಆಯ್ತು ಅಂದ್ರೆ ಪಾಕಿಸ್ತಾನ. ಎಂತ ಸ್ಟ್ರಾಟಜಿ ಸರ್? ಈ ತರ ಪ್ರತಿಯೊಬ್ಬರಿಗೂ ಒಂದೊಂದೊಂದೊಂದು ಚೆಕ್ ಪಾಯಿಂಟ್ಗಳನ್ನ ಇಟ್ಟು ವ್ಯವಹಾರಗಳನ್ನ ನಡೆಸ್ತಾರೆ. ಈ ಸಂದರ್ಭದಲ್ಲಿ ಜನಸಾಮಾನ್ಯರಿಗೆ ಬರುವಂತ ಒಂದು ಸಾಮಾನ್ಯ ಪ್ರಶ್ನೆ ಅಂದ್ರೆ ಟ್ರಂಪ್ ಕೊಡುವಂತ ಹೇಳಿಕೆಗಳು, ಅಂದ್ರೆ ಕೊಡುವಂತ ಹೇಳಿಕೆಗೆ ಸ್ಟ್ಯಾಂಡ್ ಆಗಲ್ಲ, ಆಗಾಗ ಗೊಂದಲದ ಹೇಳಿಕೆಗಳನ್ನು ಕೊಡ್ತಾರೆ. ಮತ್ತು ಆ ಹೇಳಿಕೆಗಳನ್ನು ಭಾರತವೇ ಇರ್ಬೋದು, ಇಸ್ರೇಲೇ ಇರ್ಬೋದು ಸಹಿಸ್ಕೋಬೇಕಾ, ಕೌಂಟ್ರ್ ಕೊಡೋಕ್ಕಾಗಲ್ವಾ? ಯಾಕಂದರೆ ಆರಂಭದ ದಿನಗಳಲ್ಲಿ ದ್ವಂದ್ವ ಹೇಳಿಕೆಯನ್ನು ಕೊಡ್ತಾರೆ. ಡೊನಾಲ್ಡ್ ಟ್ರಂಪ್ ನಾನೇ ಯುದ್ಧ ನಿಲ್ಲಿಸಿದ್ದು ಅಂತ, ಆಮೇಲೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತ. ಆ ಪೀರಿಯಡ್ ಇದೆಯಲ್ಲ, ಆ ಪೀರಿಯಡಲ್ಲಿ ದೇಶದ ಪ್ರಧಾನಿ ನರೇಂದ್ರ ಮೋದಿನೇ ಇರ್ಬೋದು, ಬೆಂಜಮಿನ್ ನೇತನ್ಯಾಹುನೇ ಇರ್ಬೋದು, ಸೈಲೆಂಟ್ ಆಗಿರ್ತಾರೆ ನೋಡಿ. ಆ ಸೈಲೆನ್ಸು ಕೈಲಾಗದ ದೇಶಗಳ ಅನ್ನೋ ಪ್ರಶ್ನೆಯನ್ನು ಹುಟ್ಟಾಕತ್ತೆ ಅಂತ. ಹೌದು. ಕಾರಣ ಏನಕ್ಕೆ ಅಂತ ಹೇಳಿದ್ರೆ ಡಾಲರಿನ ಸುಪ್ರಿಮಸಿ ಇದೆಯಲ್ಲ, ಪ್ರತಿಯೊಂದು ವ್ಯವಹಾರದಲ್ಲಿ ಇದೊಂದು ದೊಡ್ಡ ಕತೆ. ಹೇಳಿದ್ದಕ್ಕೆ ಒಂದು 2 ನಿಮಿಷದಲ್ಲಿ ಹೇಳಕ್ ಪ್ರಯತ್ನ ಪಡ್ತೀನಿ. ಎಲ್ಲೋ ಯಾವುದೋ ದೇಶದಲ್ಲಿ ಆಯಿಲ್ ಸಿಗುತ್ತಂತೆ, ಯಾವುದೋ ದೇಶ ಕೊಂಡ್ಕೊಳ್ಳುತ್ತಂತೆ, ಆದ್ರೆ ಅದನ್ನ ಡಾಲರ್ನಲ್ಲಿ ಮಾತ್ರ ವ್ಯವಹಾರ ಮಾಡ್ಬೇಕಂತೆ. ಇದ್ಯಾವ ನ್ಯಾಯ? ಎಲ್ಲ ಅಲ್ಲಿಗೆ ಹೋಗಿ ಬರ್ಬೇಕು. ಎಲ್ಲ ಅಲ್ಲಿಗೆ ಬರುತ್ತೆ. ಕಾರಣ ಏನಕ್ಕೆ ಅಂತ ಹೇಳಿದ್ರೆ ನಿಮಗೆ ಡಾಲರ್ ಬೇಕು ಅಂದ್ರೆ ನೀವು ಅಮೆರಿಕ ಜೊತೆ ಏನಾದರೂ ಒಂದು ವ್ಯವಹಾರ ಮಾಡಬೇಕು. ಆದ್ದರಿಂದ ಅಮೆರಿಕನ್ ಡಾಲರ್ ಬೇಕು ಅಂದ್ರೆ ನೀವು ಅವರ ಜೊತೆ ವ್ಯವಹಾರ ಇಟ್ಕೊಳ್ಳೇಬೇಕು.
ಇಷ್ಟು ವರ್ಷ ಅಮೆರಿಕ ಏನು ಮಾಡ್ತು ಅಂತ ಹೇಳಿದ್ರೆ ಒಂದು ದೊಡ್ಡಪ್ಪನ ರೋಲ್ ಪ್ಲೇ ಮಾಡ್ತು. ಈ ರೋಲ್ ಹೇಗಿತ್ತು ಅಂತ ಹೇಳಿದ್ರೆ, ನಿನಗೆ ಕಷ್ಟ ಇದೆಯಾ, ನಾನಿದ್ದೀನಿ, ಮನೆ ಯಜಮಾನ್ ಅಂತಾರ, ನಿನಗೆ ಕಷ್ಟ ಇದೆಯಾ, ನಾನು ಹೇಳಿದ್ದೇ ಕೇಳಬೇಕು, ನಾನು ಹಿಡ್ದಂಗೆ ಮಾಡಬೇಕು ಅಂದ್ಕೊಂಡು ಈ ವ್ಯವಹಾರ ಮಾಡ್ಕೊಂಡು ಬರ್ತಿತ್ತು. ಈ ಲಾಸ್ಟ್ 30 ವರ್ಷದಲ್ಲಿ ಚೈನಾ ತುಂಬ ದೊಡ್ಡದಾಗಿ ಬೆಳೆದಿದೆ. ಆ್ಯಂಡ್ ಬನ ಇನ್ನೊಂದು 10-20 ವರ್ಷದಲ್ಲಿ ನೀವು ನೋಡ್ತೀರಾ, ಚೈನಾ ಈಸ್ ಅ ಪವರ್ಫುಲ್ ಕಂಟ್ರಿ. ಅವರಲ್ಲಿ ಟೆಕ್ನಾಲಜಿ ಇದೆ, ಮ್ಯಾನ್ ಪವರ್ ಇದೆ, ಕಮ್ಯುನಿಸ್ಟ್ ಕಂಟ್ರಿ. ಅವರು ಇನ್ನು ನೆಕ್ಸ್ಟ್ 30 ವರ್ಷ ಆಳೋರೆ. ದೇ ಆರ್ ಗೋಯಿಂಗ್ ಟು ಬಿ ವೆರಿ ಪವರ್ಫುಲ್. ಅಮೆರಿಕ ಒಂದು ರೀತಿ ಏನಾಗಿದೆ, $31 ಟ್ರಿಲಿಯನ್ ಅಷ್ಟು ದುಡ್ಡು ಸಾಲದ ಮೇಲೆ ಅವರು ಕೂತಿದ್ದಾರೆ. ಎಕ್ಸಾಂಪಲ್ ಹೇಳ್ತೀನಿ, ನಮ್ಮ ದೇಶದ ಆನ್ಯುವಲ್ ಬಜೆಟ್ 4.5 ಕೋಟಿ. ಹಂಗಂದ್ರೆ ನಮ್ಮ ದೇಶದ 9 ವರ್ಷದ ಬಜೆಟ್, 9 ವರ್ಷ ನಮ್ಮ ದೇಶನ ನಡೆಸಕ್ ಬೇಕಾಗಿರುವಷ್ಟು ದುಡ್ಡನ್ನ ಸಾಲ ಮಾಡಿದ್ದಾರೆ. ಅದ ಅರ್ಥ ಆಯ್ತು ಅನ್ಸುತ್ತೆ ನಿಮಗೋಸ್ಕರ. ಅಷ್ಟು ಸಾಲ ಮಾಡಿರೋದ್ರಿಂದ ಈಗಾಗಲೇ ರೇಟಿಂಗ್ ಏಜೆನ್ಸೀಸು ಡಾಲರನ್ನ AAA ಇದ್ದಿದ್ದನ್ನ ಅದು AA+ ಮಾಡಿದ್ದಾರೆ. ಈಗ ಸಾಲದ ಭಾರ ಕಮ್ಮಿ ಮಾಡಬೇಕು. ಟ್ರಂಪ್ ಒಂದು ಬಿಸ್ನೆಸ್ ವ್ಯಾಪಾರಸ್ಥ, ಅವನಿಗೆ ಜಿಯೋಪಾಲಿಟಿಕ್ಸ್, ರಾಜತಾಂತ್ರಿಕತೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಆದ್ದರಿಂದ ಏನಾಗುತ್ತೆ, ಒಂದು ಬಿಸ್ನೆಸ್ನಲ್ಲಿ ಯೂಸ್ ಮಾಡೋ ಟ್ಯಾಕ್ಟಿಕ್ಸ್ ಅನ್ನ ರಾಜತಾಂತ್ರಿಕತೆಯಲ್ಲಿ ಮಾಡ್ತಾ ಇಲ್ಲ, ಮಿಕ್ಸ್ ಮಾಡಿಬಿಟ್ರು. ಮಾಡ್ತಿರೋದೇ ಅದು. ರಾಜಕೀಯ ಮಾಡ್ತಾ ಇಲ್ಲ, ವ್ಯಾಪಾರದಲ್ಲಿ ಒಂದು ಡೀಲ್ ಕೊಡೋದು, ಕೌಂಟರ್ ಡೀಲ್ ಕೊಡೋದು, ಆ ಥರ ಮಾಡಿ ವ್ಯವಹಾರ ಕುದುರಿಸ್ತಾ ಇದ್ದಾರಲ್ಲ, ಆ ಥರ ಮಾಡ್ತಾ ಇಲ್ಲ. ಕಾರಣ ಇವಾಗ ಪ್ರತಿಯೊಂದು ದೇಶಗಳು ಅವರ ಮೇಲೆ ಅವಲಂಬಿತವಾಗಿದೆ. ಯಾಕೆಂದ್ರೆ ಆ ದೇಶ 30 ಕೋಟಿ ಜನ ಪಾಪ್ಯುಲೇಷನ್ ಇದ್ರೂ ಕೂಡ ವರ್ಲ್ಡ್ ಅಲ್ಲಿರೋ 1/5 ಆಫ್ ದ ಟೋಟಲ್ ಪ್ರೊಡಕ್ಷನ್ ಆ ದೇಶ ಕನ್ಸ್ಯೂಮ್ ಮಾಡುತ್ತೆ. ಇಟ್ಸ್ ಅ ವೆರಿ ಬಿಗ್ ಮಾರ್ಕೆಟ್. ಈ ಇಷ್ಟು ದೊಡ್ಡ ಮಾರ್ಕೆಟ್ ನಿಂದ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ, ಇವರಿಗೆ ಹಲವಾರು ರೀತಿ ಪ್ರಾಬ್ಲಮ್ ಇದೆ. ವೆಪನರಿಗಳು ಸಪೋರ್ಟ್ ಬೇಕಾಗಿದೆ, ಟೆಕ್ನಾಲಜಿ ಸಪೋರ್ಟ್ ಬೇಕಾಗಿದೆ, ಇಲ್ವಾ ಪೊಲಿಟಿಕಲಿ ಕುವೆಟ್ಟು, ಇರಾಕು, ಇರಾನ್ಗಳಿಗೆ ಸೆಕ್ಯೂರಿಟಿ ಸಪೋರ್ಟ್ ಇದೆ. ಈ ತರ ಹಲವಾರು ಕುಕ್ಕಿಗಳಿಗೆ ಅಮೆರಿಕ ಪಾತ್ರರಾಗಿದ್ದಾರೆ. ಈ ಪಾತ್ರರಾಗಿದ್ದಾಗ ಏನಾಗುತ್ತೆ ಅಂದ್ರೆ ನಮಗೆ ಲಾಸ್ ಆಗುತ್ತೆ. ಅಮೆರಿಕ ಎಂಥ ದೇಶ ಅಂತ ಒಂದು ಹೇಳ್ತೀನಿ, ಅವರಿಗೆ ನಮ್ಮ ಡೈರಿ ಪ್ರಾಡಕ್ಟ್ಗಳಲ್ಲಿ ಸಬ್ಸಿಡಿ ಕೊಡಬೇಕು, ಟ್ಯಾರಿಫ್ ತೆಗಿಬೇಕು ಅಂತ ಓಡಾಡ್ತಾ ಇದ್ದಾರೆ ನಮ್ಮ ಹತ್ರ. ನಮ್ಮ ಮೋದಿ ಗವರ್ನಮೆಂಟ್, ಈಗಿರೋ NDA ಗವರ್ನಮೆಂಟು ಅದಕ್ಕೆ ಹೋಗ್ತಾ ಇಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ಅಲ್ಲಿ ಗೀಂಸ ತಿನ್ಸಿರೋ ಹಾಲುಗಳು, ಉತ್ಪಾದನೆಗಳು ಬರುತ್ತೆ. ನಮ್ಮ ದೇಶಕ್ಕಿಂತ 15% ಕಮ್ಮಿ ಬರುತ್ತೆ. ಆದ್ರೆ ಪ್ರಾಬ್ಲಮ್ ಏನಾಗುತ್ತೆ ಅಂತ ಹೇಳ್ತೀನಿ ಅಂದ್ರೆ, ನಮ್ಮ ದೇಶದಲ್ಲಿ 8 ಕೋಟಿ ಜನ ಈ ಪರ್ಟಿಕ್ಯುಲರ್ ಹಾಲು ಉತ್ಪಾದನೆ ಮತ್ತೆ ಇದರಲ್ಲಿ ರೈತರು ಬಾಳ್ತಿರೋದು. ಅದಕ್ಕೆ ಸಂಕಷ್ಟ ಬರುತ್ತೆ. ಅದಕ್ಕೋಸ್ಕರ ಸರ್ಕಾರ ಬೇಡ ಅಂತ ಇದೆ. ಮೊದಲೇನಾಗ್ತಿತ್ತು ಮ್ಯಾಮ್, ನಾವು ದೊಡ್ಡ 4 ಕಂಟೈನರ್ 5 ಕಂಟೈನರ್ ಅಕ್ಕಿ, ಗೋಧಿ, ದೊಡ್ಡ ಶಿಪ್ಪುಗಳನ್ನ ಕಳಿಸಿದ್ರೆ ಒಂದು ರಾಕೆಟ್ ಕಳಿಸೋರು, ಸರಿ ವ್ಯಾಪಾರ ಮುಗೀತು ಅನ್ನೋ. ಅವ್ರು ಶುರು ಮಾಡ್ಕೊಂಡಿದ್ದ ಉದ್ದೇಶನೇ ಹಾಗೆ. ದಿಸ್ ಇಸ್ ಕಾಲ್ಡ್ ಅಬ್ಸಲ್ಯೂಟ್ ಅಡ್ವಾಂಟೇಜ್ ಥಿಯರಿ, ಕಂಪ್ಯಾರಿಟಿವ್ ಅಡ್ವಾಂಟೇಜ್ ಥಿಯರಿ ಅಂತ ಎಕನಾಮಿಕ್ಸ್ ನಲ್ಲಿ. ನೀವು ಹೇಳಿದ ಈ ಕೆಲವೊಂದು ಇನ್ಪುಟ್ಸ್ ಅಲ್ಲಿ ನನ್ನ ಮನಸ್ಸಲ್ಲಿ ಉಳ್ಕೊಂಡಿದ್ದು, ಅಮೇರಿಕವೇ ವಿಶ್ವದ ದೊಡ್ಡಣ್ಣ ಅಂತ ಕರೆಸ್ಕೊಳ್ಳೋ ಅಮೇರಿಕವೇ ಸಾಲದ ಸುಳಿಯಲ್ಲಿದೆ ಅನ್ನೋದಾದ್ರೆ, ಹಂತ ಹಂತವಾಗಿ ಡಾಲರ್ನ ಮೌಲ್ಯ ಏನಾದರೂ ಇಳಿಯುವ ಸಾಧ್ಯತೆಗಳಿರ್ತವ? ಆಗತ್ತೆ. ಯಾವಾಗ ಆಗತ್ತೆ ನೋಡಿ, ನಮ್ಮ ಬ್ರಿಕ್ ಸಮಿಟ್ ಅವರು, ನಮ್ಮ ಬ್ರಿಕ್ಕೋ, ನಾವು ಕೂಡ ನಮ್ಮದೇ ಒಂದು ಸಪರೇಟ್ ಆಗಿ ಕರೆನ್ಸಿ ಮಾಡ್ತೀವಿ ಅಂತ ಹೇಳಿದ್ರು. ಅಮೇರಿಕ ಫಸ್ಟ್ ಹೇಳಿ ಟ್ರಂಪ್ ಅದೇ, ನೀವಂಗ್ ಮಾಡಿದ್ರೆ 100% ಟ್ಯಾರಿಫ್ ಹಾಕಿಸ್ತೀವಿ ನಿಮ್ಮ ಮೇಲೆ. ಟ್ಯಾರಿಫ್ ಅಂದ್ರೆ ಏನ್ ಗೊತ್ತಾ, ನಿಮ್ಮ ಮನೆಗೆ ಬರುತ್ತಲ್ಲ, ನಿಮ್ಮ ಸಿಂಪಲ್ ಆಗಿ ಹೇಳ್ಕೊಡ್ತೀನಿ, ಜನಕ್ಕೆ ಅರ್ಥ ಆಗುತ್ತೆ. ನಿಮ್ಮ ಮನೆಗೆ ನಾನು ಕರೆಂಟ್ ಕಟ್ ಮಾಡಿಸ್ತೀನಿ. ಕರೆಂಟ್ ಅಂದ್ರೆ ದಿನದಲ್ಲಿ ನಾನು 8 ಅವರ್ ನಿನಗೆ ಕರೆಂಟ್ ಕೊಡಲ್ಲ. ನೀರು ಕೊಡೋದ್ರಲ್ಲಿ ನಾನು 24 ಗಂಟೆ ನೀರು ಕೊಡೋದ್ರಲ್ಲಿ ಕೇವಲ 5 ಗಂಟೆ ನೀರು ಕೊಡ್ತೀನಿ. ಇನ್ನ ಸ್ಟ್ರಾಂಗ್ ಆಗಿ ನಿನಗೆ ಕೊಡ್ತೀನಿ ಅಂತ ಹೇಳಿದ್ರೆ, ಈ ರೋಡ್ನಲ್ಲಿ ಬಹಿಷ್ಕಾರ, ಈ ಊರಿನಲ್ಲಿರೋರು ಯಾರು ನಿಮಗೆ ತರಕಾರಿ ಕೊಡಬಾರ್ದು, ಕೊಟ್ಟರು ಕೂಡ ಬರೀ ಮುಲ್ಲಂಗಿ ಕೊಡಬೇಕು, ಇದು ಕೊಡಬೇಕು, ಬೀನ್ಸು, ಕ್ಯಾರೆಟು ಇದನ್ನ ನಿನಗೆ ಕೊಡಬಾರ್ದು, ಕಟ್ ಹಾಕೋದು. ಇದು ಮತ್ತೆ ನಿನಗೆ ಕೆಲಸ, ನಿನಗೆ ಯಾವುದೇ ಕೆಲಸ ಕೊಟ್ಟರು ಕೂಡ 15,000 ರೂಪಾಯಿ ಮೇಲೆ ಕೆಲಸ ಕೊಡಬಾರ್ದು. ಇದು ಟ್ಯಾರಿಫ್, ಕೋಟ. ಅರ್ಥ ತುಂಬಾ ಸರ್ ಆಕ್ಚುಲಿ ಬೇರೆ, ಬಟ್ ತುಂಬಾ ಸುಲಭವಾಗಿ ಹೇಳಕ್ಕೆ ಅರ್ಥ ಮಾಡ್ಕೊಳಕ್ ಇಷ್ಟು ಸಾಕು ಅಷ್ಟು. ಹೀಗೆ ಮಾಡಿ ಏನಾಗಿದೆ, ಜನಗಳು ಅಮೆರಿಕ, ಚೈನಾ ಕೂಡ ತುಂಬಾ ಅಮೆರಿಕ ಮೇಲೆ ಅವಲಂಬಿತವಾಗಿದೆ. ಚೈನಾ ಅದನ್ನ ಮ್ಯಾನುಫ್ಯಾಕ್ಚರರ್ ಹಬ್ ಆಗಿ ಡೆವಲಪ್ ಆಗಿದೆ. ಈಗ ಯಾವಾಗ ಕೋವಿಡ್ ಆಯಿತು,
ಆ ಜನಕ್ಕೆ ಗೊತ್ತಾಗಿದ್ದೇನು ಅಂದ್ರೆ ಸ್ವಾವಲಂಬಿ ಆಗಬೇಕು, ಎಲ್ಲ ಒಂದೇ ದೇಶದ ಮೇಲೆ ಡಿಪೆಂಡ್ ಆಗಕ್ಕಾಗಲ್ಲ ಅಂತ ಹೇಳಿ ಅಲ್ಲಿಂದ ಮೂವ್ ಆಗ್ತಾ ಇದ್ದಾರೆ. ಇದರಿಂದ ಏನಾಗ್ತಾ ಇದೆ, ಎಂಟೈರ್ ಚೈನೀಸ್ ಎಕಾನಮಿ ಪ್ರೊಡಕ್ಷನ್ ಬೀಳ್ತಾ ಇದೆ. ಇಲ್ಲಿ ಅಮೆರಿಕ ಏನಂತ ಇದೆ, ಸಾಕು ನೀವು ಊರ್ ಕಡೆ ಎಲ್ಲ ಮಾಡಿದ್ದು, ನಮ್ಮ ಹತ್ರ ಬಂದು ಫ್ಯಾಕ್ಟ್ರಿ ಹಾಕ್ರಿ, ನಮ್ಮ ದೇಶದಲ್ಲಿ ಬಂತು ಅಂದ್ರೆ ಕೆಟ್ಟದ ಅಲ್ಲ. ಇವಾಗ ಟ್ರಂಪ್ ಅವರ ದೇಶಕ್ಕೆ ಅಂತ ನೋಡ್ಕೊಂಡ್ರೆ ಸರಿ ಮಾಡ್ತಿದ್ದಾರೆ. ಇವಾಗ ಹೇಗೆ ನಮ್ಮ ದೇಶದಲ್ಲಿ ನಾವು ಹಾಲು ಉತ್ಪಾದನೆ ನಾವು ಉಳಿಸ್ಕೋಬೇಕು, ನಮ್ಮ 8 ಕೋಟಿ ರೈತರನ್ನ ಉಳಿಸ್ಕೋಬೇಕು ಅಂತ ನಾವೇನ್ ಮಾಡ್ತಿದ್ದೀವೋ, ಟ್ರಂಪ್ ಮಾಡ್ತಿರೋದು ಸರಿಗಿದೆ, ಅವ್ರ ದೇಶಕ್ಕೆ ಸರಿಗಿದೆ. ಅಲ್ಲಿರೋ ಜನಗಳಿಗೆ ಎಂಪ್ಲಾಯ್ಮೆಂಟ್ ಬರಬೇಕು, ಅವ್ರ ಸಾಲದ ಭಾಗ ಕಮ್ಮಿ ಆಗಬೇಕು ಅನ್ನೋ ಒಂದು ಪ್ರಾಸೆಸ್ ಬೆಳೀತಾ ಇದೆ. ಈ ರಾಜತಾಂತ್ರಿಕತೆಯಲ್ಲಿ ಏನಾಗ್ತಾ ಇದೆ ಅಂದರೆ, ಮುಖ್ಯವಾಗಿ ಇಷ್ಟು ಜಗಳಗಳು ಯಾಕೆ ಆಗ್ತಾ ಇದೆ ಅಂದರೆ, ರಷ್ಯಾ ಬ್ಯುಸಿ ಆಗಿದೆ. ಯಾವ ದೇಶ ಒಬ್ಬರಿಗೆ ಸಪೋರ್ಟ್ ಮಾಡಬಹುದಿತ್ತೋ ಈಗ ಅವ್ರು ಸಪೋರ್ಟ್ ಮಾಡಕ್ ಆಗೋ ಪರಿಸ್ಥಿತಿಲಿ ಇಲ್ಲ. ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇದ್ದಾರೆ. ಓಕೆ ಸರ್, ಈಗ ಭಾರತ ಮತ್ತು ಪಾಕಿಸ್ತಾನದ ಯುದ್ಧ ಆಯಿತು, ಇರಾನ್, ಇಸ್ರೇಲ್ ಸುತ್ತಮುತ್ತ ರಾಷ್ಟ್ರಗಳ ಜೊತೆಗಿನ ಯುದ್ಧ ಅಂದಾಗ ಸಹಜವಾಗಿ ಜನಸಾಮಾನ್ಯರ ಮನಸ್ಸಲ್ಲಿ ಬರೋದು ಆ ಪರ್ಟಿಕ್ಯುಲರ್ ದೇಶಗಳಿಗಷ್ಟೇ ಸಮಸ್ಯೆ ಉಂಟಾಗತ್ತೆ ಅಂತ. ಯುದ್ಧಗಳಾಗ್ತಿದ್ದಾವೆ ಅಂದ್ರೆ ಅವೆರಡು ದೇಶಗಳಿಗಷ್ಟೇ ಸಮಸ್ಯೆ ಆಗ್ತಿರ್ಬೋದು, ಒಬ್ಬ ವಿ ಆರ್ ಸೇಫ್, ಈ ಥರದೊಂದು ಮನೋಭಾವ ಇರುತ್ತೆ. ಬಟ್ ನೀವು ದೊಡ್ಡ ಮಟ್ಟದಲ್ಲಿ ನೋಡೋದಾದ್ರೆ ಎಲ್ಲಾ ಸಮಸ್ಯೆ ಆಗತ್ತೆ. ಎಕ್ಸಾಂಪಲ್ ಹೇಳ್ತೀನಿ, ಯುರೋಪ್ ಅವರು ಇಂಡಿಯಾನ ಅಂಗಲಾಚಿ ಬೇಡ್ಬಿಟ್ರು. ಯುಕ್ರೇನ್ ಜೊತೆ ಜಗಳ ಅದಕ್ಕೆ ಶುರುವಾದಾಗ ಗೋಧಿ ಬೇಕಿತ್ತು, ಯುಕ್ರೇನೇ ಗೋಧಿ ಕೊಡ್ತಿತ್ತು. ಅವ್ರು ಮಾಡ್ತಾ ಇದ್ದಿದ್ದೆ ಬ್ರೆಡ್ ತಿನ್ನೋದು, ದಯವಿಟ್ಟು ಗೋಧಿ ಕೊಡಿ ನಮಗೆ ಅಂತ. ನಾವು ನಮಗೆಲ್ಲಿ ಶಾರ್ಟೇಜ್ ಆಗುತ್ತೋ ಅಂದ್ಬಿಟ್ಟು ಎಷ್ಟು ಕೊಡಕ್ಕಾಗುತ್ತೋ ಕೊಟ್ಟು ನಾವು ಕೊಡಕ್ಕಾಗಲ್ಲ ಅಂತ ಸೈಲೆಂಟ್ ಆದ್ರಿ. ಇವಾಗ ನೋಡಿ, ಇಂಡಿಯಾ ಮೇಲೆ ರಷ್ಯಾ, ಅಮೆರಿಕ ಮತ್ತೆ ಯುರೋಪಿಯನ್ ಕಂಟ್ರಿಗಳು ಬಲವಾಗಿ ಒತ್ತಡ ಆಗ್ತಾ ಇದೆ. ಅವ್ರೇನ್ ಅನ್ಕೊಂಡ್ರು, ಪುಟಿನ್ ವಾರ್ ನಿಲ್ಲಿಸ್ಬಿಡ್ತಾರೆ ಅನ್ಕೊಂಡಿದ್ರು. ಇವಾಗ ಪುಟಿನ್ ನಾನು ನಿಲ್ಸೋದಿಲ್ಲ ಅಂತ ಹಠವಾಗಿ ಕೂತಿದ್ದಾರೆ. ರಷ್ಯಾಗೆ ಬೆನ್ನೆಲುಬಾಗಿ ನಿಂತಿರುವುದು ಅವ್ರ ಪೆಟ್ರೋಲಿಯಂ, ಕ್ರೂಡ್ ಆಯಿಲ್. 65% ಅವರ ಆದಾಯ ಬರೋದು ಅದರಿಂದ. ತಗೊಳ್ತಿರೋದು ನಾವು ನಾರ್ತ್ ಕೊರಿಯಾ, ಚೈನಾ, ಇಂಡಿಯಾ, ನಾವು ದೊಡ್ಡ ದೊಡ್ಡ ದೇಶ ಬೇಜಾನ್ ಕನ್ಸ್ಯೂಮ್ ಮಾಡ್ತೀವಿ. ಅದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಇನ್ಮೇಲಿಂದ ನೀವು ಎರಡೂ ದೇಶಗಳಿಗೆ 100% ಟ್ಯಾರಿಫ್ ಹಾಕ್ತೀವಿ, ನೀವು ತಗೊಂಡ್ರಿ ಅಂದ್ರೆ 100% ತಪ್ಪಿ ನಮ್ಮ ದೇಶ ದೃಢ ನಿರ್ಧಾರ ತಗೊಂಡು, ರಷ್ಯಾ ನನ್ನ ಫ್ರೆಂಡು ಕಷ್ಟದಲ್ಲಿದೆ ನಾನು ಇರ್ತೀನಿ ಅಂತ ಹೇಳಿದ್ರೆ, ನಮಗೆ ಟ್ಯಾರಿಫ್ ಡಬಲ್ ಬಿದ್ದರೆ ನಮ್ಮ ಪೆಟ್ರೋಲ್ ಬೆಲೆ, ಡೀಸೆಲ್ ಬೆಲೆ 150 ರೂಪಾಯಿ ಬೀಳುತ್ತೆ. 150 ರೂಪಾಯಿ ಡೀಸೆಲ್ ಬೆಲೆ 100 ರೂಪಾಯಿ ಬಿತ್ತು ಅಂತ ಹೇಳಿದ್ರೆ, ಅದಕ್ಕೆ ತಕ್ಕಂತೆ ಆಟೋ ಡ್ರೈವರ್, ಅಕ್ಕಿ, ಬೇಳೆ, ತರಕಾರಿ, ರೆಟ್ರಾಸ್ಪೆಕ್ಟಿವ್ ಆಫ್ ಎಲ್ಲಾ ತರಕಾರಿ ಹಣ್ಣುಗಳ ಮೇಲೆ ದುಡ್ಡು ಕಾಸು ಬೀಳುತ್ತೆ. ಅದು ಇನ್ನೊಂದು ಕೆಟ್ಟ ಪ್ರಾಬ್ಲಮ್ ಏನು, ನಾಳೆ ಪೆಟ್ರೋಲ್ ಬೆಲೆ ಕಮ್ಮಿ ಆಯ್ತಪ್ಪ, ಸಾಮಾನು ಬೆಲೆ ಕಮ್ಮಿ ಆಗುತ್ತಾ, 1 ರೂಪಾಯಿ ಜಾಸ್ತಿ ಆಗಿರೋದು 90 ಪೈಸೆಗೆ ಬಂದು ನಿಲ್ಲುತ್ತೆ. ಇದು ಪೆರಿನಿಯಲ್ ಆಗಿ ಎಕ್ಸ್ಪೆಂಡಿಚರ್ ಜಾಸ್ತಿ ಆಗ್ಬಿಡುತ್ತೆ. ಈ ದೇಶಗಳ ಮುಖ್ಯಸ್ಥರು ಅಂತ ಇರ್ತಾರಲ್ಲ, ಅದು ಪ್ರಧಾನಮಂತ್ರಿಗಳೇ ಆಗಿರ್ಬೋದು ಅಥವಾ ಅಧ್ಯಕ್ಷರುಗಳೇ ಆಗಿರ್ಬೋದು, ಯಾರಿಗೂ ಅರಿವಿರಲ್ಲ ಇದು ಜನಸಾಮಾನ್ಯರ ಮೇಲೆ ಇಷ್ಟು ಕೆಟ್ಟ ರೀತಿಯ ಪರಿಣಾಮವನ್ನು ಬೀರುತ್ತೆ. ಯುದ್ಧ ಅನ್ನೋದು ಕ್ಷುಲ್ಲಕ, ಬೇಡ, ಇದನ್ನು ಮಾಡಬಾರ್ದು, ಜನಸಾಮಾನ್ಯರಿಗೆ ತೊಂದರೆ ಆಗತ್ತೆ, ಈ ಭಾವನೆಗಳು ಬರೋದಿಲ್ವಾ ಅಥವಾ ಆಧಿಪತ್ಯ ಸಾಧಿಸಬೇಕು? ಒಳ್ಳೆ ಪ್ರಶ್ನೆ. ಒಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ನಿಮ್ಗೆ ಆಗದೆ ಇರೋರು ಯಾರಿಗಾರು ಇದ್ರೆ, ನಿಮ್ಮ ಕಷ್ಟ ನೋಡ್ತೀರಾ, ನಿಮಗೆ ನಷ್ಟ ಆಗೋದು ನೋಡ್ತೀರಾ, ಅವ್ರು ನಿಮ್ಗೆ ತೊಂದರೆ ಕೊಟ್ಟಿರೋರು ವಾಪಸ್ ತೊಂದರೆ ಕೊಡಬೇಕು ಅನ್ನೋ ಆಸೆ ಇರುತ್ತೆ? ಮೇ ಬಿ ನಾನು ನನ್ನ ಪಾಡಿಗಿರ್ಬೋದೇನೋ. ಮನುಷ್ಯನ ವ್ಯಕ್ತಿತ್ವನೇ ದೇಶದ ವ್ಯಕ್ತಿತ್ವ. ನನಗೆ ಯಾರೋ ತೊಂದರೆ ಕೊಟ್ಟಿದ್ದಾನೆ, ನನ್ನ ಜನಾಂಗನ, ನನ್ನ ಕುಟುಂಬದಲ್ಲಿರೋನೊಬ್ಬನ್ ಸಾಯಿಸಿದ್ದಾನೆ, ನಾನು ನಿನ್ನನ್ನು ಬಿಡಲ್ಲ. ಅದೇ ವ್ಯಕ್ತಿತ್ವ. ಯಾಕೆಂದ್ರೆ ಮನುಷ್ಯರನ್ನೇ ದೇಶ ಆಳೋದು. ಮನುಷ್ಯ ಹೇಗೆ ನಡ್ಕೊಳ್ತಾನೋ ದೇಶದ ವ್ಯಕ್ತಿತ್ವನೂ ಅದೇ ರೀತಿ ಇರುತ್ತೆ ಅಷ್ಟೇ. ಇದ್ರಲ್ಲಿ ಏನು ತುಂಬಾ ಕಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕಾಗಿಲ್ಲ. ಇದರಲ್ಲಿ ಲಾಭ ನಷ್ಟ ಅಂತ ನೋಡ್ಕೊಳಕ್ಕಲ್ಲ. ನಾನು ಇವನು ಫ್ರೆಂಡು, ಇವನಿಗೆ ಏಟು ಬಿದ್ದಿದ್ದಾನೆ, ಇವನು ಒದೆ ಕೊಟ್ಟಿದ್ದಾನೆ ಅಂದ್ರೆ ನಾನು ಬರ್ತೀನಿ. ಅದೇ ಲೆಕ್ಕಾಚಾರ ದೇಶದಲ್ಲೂ ನಡೆಯೋದು. ಎಂಟೈರ್ ಯುರೋಪಿಯನ್ ನೇಟೋ ಏನು, ನಮ್ದೆಲ್ಲ ಚಿಕ್ಕ ಚಿಕ್ಕ ಕಂಟ್ರಿ. ನಾವು ಚಿಕ್ಕದಾಗಿದ್ರೆ ನಮ್ಮನ್ನ ಬಂದು ಇಂಡಿವಿಜುವಲ್ ಆಗಿ ಹೊಡೆದು ಬಿಡ್ತಾರೆ. ನಾವೆಲ್ಲ ಒಟ್ಟಿಗೆ ಸೇರೋಣ ಅಂತ ಹೇಳ್ಬಿಟ್ಟು ಯುರೋಪಿಯನ್ ಯೂನಿಯನ್ ಮಾಡ್ಕೊಂಡಿದ್ದಾರೆ. ಯಾತಕ್ಕೆ ರಷ್ಯಾ ಬಂದು ಯುಕ್ರೇನ್ ಸೇರ್ಕೋಬೇಡ ನೇಟೋಲಿ ಅಂತ ಹೇಳ್ತಿರೋದು? ರಷ್ಯಾ ಏನ್ ಕೇಳ್ತಾ ಇದೆ ಅಂತ ತುಂಬಾ ಜನ ಗೊತ್ತಿಲ್ಲ. ಯುಕ್ರೇನ್ ಏನಾದ್ರೂ ಅಮೆರಿಕನ್ ನೇಟೋಗೆ ಯುರೋಪಿಯನ್ ನೇಟೋಗೆ ಸೇರ್ಕೊಂಡ್ಬಿಟ್ರೆ ರಷ್ಯಾಗೆ ಬಸ್ಸು ಗಾಡಿಲೇ ಹೋಗ್ಬಿಡ್ಬೋದು. ವಾರ್ ಮಾಡೋದಕ್ಕೆ ಅವ್ರ ಮೇಲೆ ಸುಲಭ ಆಗ್ಬಿಡುತ್ತೆ. ಆದ್ರಿಂದ ರಷ್ಯಾ ಏನಂತ ಇದೆ ಅಂದ್ರೆ, ನನಗೆ ಅಂತ 1000 ಕಿಲೋಮೀಟರ್ ಬಫರ್ ಬೇಕು. ಯುಕ್ರೇನ್ಗೂ
ರಷ್ಯಾಗೋ ಅದು ಬಫರ್ ಝೋನ್ ಆಗಿರ್ಬೇಕು, ಸೇಫ್ ಝೋನ್ ತರ. ನಾಳೆ ಯಾರೇ ಬಂದ್ರು ಕೂಡ ನಾವು ಅದನ್ನು ಹೊಡೆದಾಕ್ಬಹುದು ಅಂತ ಹೇಳಿ ರಷ್ಯಾನ ಮೂಲ ಉದ್ದೇಶ ಏನಿತ್ತು ಅಂದ್ರೆ ಆ ಬಾರ್ಡರ್ ನಲ್ಲಿರೋ 3 ದೇಶ, ಇದನ್ನ ಡಿಸ್ಟ್ರಿಕ್ಟ್ ಅನ್ಕೊಳ್ಳಿ, ದೊಡ್ಡ ಯುಕ್ರೇನ್ ತುಂಬಾ ದೊಡ್ಡ ದೇಶ, ಅದನ್ನ ತಗೋಬೇಕು ಅಂತ. ಆದ್ರೆ ಇದು ಎಲ್ಲಾ ಸಮಸ್ಯೆಗಳಿಗೂ ಮೂಲ ಕಾರಣ ಅಮೆರಿಕ. ಇರಾನ್ನ ರಷ್ಯಾ ಮೇಲೆ ಎತ್ಕಟ್ಟಿದ್ದೇ ಅಮೆರಿಕ. ಹಾಗಾದ್ರೆ ಅಮೆರಿಕನ ಪಾಯಿಂಟ್ ಔಟ್ ಮಾಡಿ ನೋಡೋದಾದ್ರೆ ಸರ್, ಅದಕ್ಕೆ ವಿರುದ್ಧವಾಗಿ ಭಾರತ ಕೂಡ ಹಂತವಾಗಿ ಬೆಳೀತಾ ಇದೆ, ಚೈನಾ ಬೆಳೀತಾ ಇದೆ. ಒನ್ ಫೈನ್ ಡೇ ಅಮೆರಿಕಗೆ ಸರಿಸಮವಾಗಿ ಚೈನಾನೇ ಇರ್ಬೋದು ಅಥವಾ ಚೈನಾ ಬೆಳೆಯುತ್ತೆ, ಭಾರತ ಇರ್ಬೋದು, ಅಥವಾ ಭಾರತಕ್ಕೆ ಇನ್ನ ನಾವು ನೋಡಿ ಎಷ್ಟೇ ಒಂದು ನಮ್ಮ ದೇಶ ಅನ್ನೋ ಒಂದು ಅಭಿಮಾನ ಇದ್ರು, ನಾನು ತುಂಬಾ ಪ್ರಾಕ್ಟಿಕಲ್ ಆಗಿ ಮಾತಾಡ್ಬೇಕು, ನನ್ನ ದೇಶ ಅಂದ್ರೆ ನನಗೆ ತುಂಬಾ ಅಭಿಮಾನ, ಆದ್ರೂ ನಾವು ತುಂಬಾ ದೂರದಲ್ಲಿದ್ದೀವಿ. ಹೌದಾ? ಇದರ್ ಇನ್ ಟೆಕ್ನಾಲಜಿ, ಈ ಸೆಮಿ ಕಂಡಕ್ಟರ್ ನಲ್ಲಿ ನಾವು ಈಗ ಕಾಲಿಟ್ಟಿದ್ದೀವಿ ಥ್ಯಾಂಕ್ಸ್ ಟು ಮೋದಿ. ಐ ಆಮ್ ನಾಟ್ ಟೆಲಿಂಗ್ ಮೋದಿ ಅನ್ನೋ ತಪ್ಪಾಗುತ್ತೆ, NDA ಗವರ್ನಮೆಂಟ್ ಈ ಗವರ್ನಮೆಂಟ್ ಮಾಡಿದೆ. ಇಷ್ಟು ವರ್ಷ ನಮ್ಮ ಚೈನಾ 25 ವರ್ಷದಿಂದ ಸೆಮಿ ಕಂಡಕ್ಟರ್ ಮಾಡಿ ಅವರು ಸೆಮಿ ಕಂಡಕ್ಟರ್ನಲ್ಲಿಂದ ನೋಡಿ, ನಮ್ಮಲ್ಲಿ ಇವಾಗ ಒಂದು ಸಾಮರ್ಥ್ಯ ಇದೆ ಅಂದರೆ TV ಮಾಡೋಕ್ಕೆ, ಫ್ರಿಡ್ಜ್ ಮಾಡೋಕ್ಕೆ, ಕಂಪ್ಯೂಟರ್ ಮಾಡೋಕ್ಕೆ ಬೇಕಾಗಿರೋ ಮದರ್ ಬೋರ್ಡ್ ಚಿಪ್ ಮಾಡೋ ಫ್ಯಾಕ್ಟ್ರಿನೇ ಇಲ್ಲ. ನಾವು ಟೆಕ್ನಾಲಜಿ ಬೆಳೆಯೋದ್ರಲ್ಲಿ ಅವರು ಸ್ಟೆಲ್ತ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಜೆಟ್ಗೆ ಹೋಗ್ತಿದ್ದೀನಿ ಅಂದರೆ ನಾವು ತೇಜಸ್ನೇ ಕರೆಕ್ಟಾಗಿ ರೆಡಿ ಆಗಕ್ಕಾಗ್ತಿಲ್ಲ. ಅದು ಏನು, ತೇಜಸ್ಸಿಗೆ ಬರೋ ಇಂಜಿನ್ ಅಮೆರಿಕಾಯಿಂದ ಬರುತ್ತೆ, ಅದ್ರ ಬಾಡಿಂಗ್ ಪರ್ಫೆಕ್ಟ್ ಮಾಡಿ ಡಬಲ್ ಇಂಜಿನ್ ನಾವು ಮಾಡ್ಕೊಳಕ್ಕಾಗ್ತಾ ಇಲ್ಲ. ಏನಕ್ಕೆ ಅಂದ್ರೆ ನಮ್ಮ ಪ್ರೀವಿಯಸ್ ಗವರ್ನಮೆಂಟ್ಸು ಅದ್ರ ಮೇಲೆ ಇಂಪಾರ್ಟೆನ್ಸ್ ಕೊಡ್ಲೇ ಇಲ್ಲ. ಕೇವಲ ಜನಗಳನ್ನ ಓಲೈಕೆ ಮಾಡಬೇಕು, ಅದೊಂಥರ ಸ್ಕೂಲ್ ಆಫ್ ರಾಜಕೀಯ, ಇದೊಂಥರ ಸ್ಕೂಲ್ ಆಫ್ ರಾಜಕೀಯ. ಒನ್ ಫೈನ್ ಡೇ ಚೈನಾವೇ ಎದುರಿಗೆ ನಿಂತುಕೊಳ್ತು, ಕೌಂಟರ್ ಕೊಡುವಂತಹ ಸಾಧ್ಯತೆಗಳಿರಲ್ವಾ? ಅಮೆರಿಕನ ಎದುರಿಸುವಂತಹ ಸಾಧ್ಯತೆಗಳಿರಲ್ವಾ? ನೋಡಿ, ಚೈನಾ ಎಂಥದ್ದು ಅಂತ ಹೇಳಿದ್ರೆ ಯುದ್ಧಕ್ಕೆ ಹೋಗಲ್ಲ ಅದು. ಕಾರಣ ಏನಕ್ಕೆ ಅಂದ್ರೆ ಅದಕ್ಕೆ 18 ದೇಶಗಳಿಂದ ಶತ್ರುತ್ವ ಪಡ್ಕೊಂಡಿದೆ. ಅದಕ್ಕೆ ಏನು ಹುಚ್ಚೋ ಗೊತ್ತಿಲ್ಲ, ಅದಕ್ಕೆ ಏನು ಗೊತ್ತೋ ಗೊತ್ತಿಲ್ಲ. ಎಲ್ಲಾ ಜಾಗದಲ್ಲಿ ಹೋದ್ರು ನಂದು ಜಾಗ ಅನ್ನಂತೆ. ಅದಕ್ಕೆ ದೊಡ್ಡ ಜಾಗ ಇದೆ. ಆ ದೊಡ್ಡ ಜಾಗದಲ್ಲಿ ಅವರು ಇರೋದೇ 20% ಭಾಗದಲ್ಲಿ, 80% ಖಾಲಿ ಜಾಗ ಬಿಟ್ಕೊಂಡಿದ್ದಾರೆ. ಆದ್ರೂ ಕೂಡ ಎಲ್ಲಾ ಜಾಗದಲ್ಲೂ ನನ್ ಜಾಗ ಅಂತ ಓಡಾಡ್ತಿದ್ದಾರೆ ನೋಡಿ. ಕಾರಣ ಏನಕ್ಕೆ ಅಂತ ಹೇಳಿದ್ರೆ ಅವರಿಗೆ ಒಂದು ಸ್ಟ್ರಾಟಜಿಕ್ ಅಸೆಟ್ ಇದೆ. ಇವಾಗ ಬ್ಲ್ಯಾಕ್ ನಲ್ಲಿ ಅವರಿಗೆ ಗೊತ್ತಾಗಿದೆ ಪೆಟ್ರೋಲಿಯಂ ರಿಸರ್ವ್ ಸಿಕ್ಕಿದೆ ಅಲ್ಲಿ, ಅದು ಅವ್ರಿಗೆ ಗೊತ್ತು, ಅದು ಅವ್ರದ್ದಲ್ಲ ಅಂತ. ಅರ್ಥ ಆಗ್ತಾ ಇದೆಯಾ? ಇವಾಗ ಅಲ್ಲಿ ನಂದು ಅಂತ ನಾನು ಪೆಟ್ರೋಲಿಯಂ ತೋಡ್ತೀನಿ ಅಂತ ಅವ್ರೇನಾರು ಅಲ್ಲಿ ಹೋಯ್ತು ಅಂದ್ರೆ ದೇಶಗಳು ಒಪ್ಪಲ್ಲ ಅನ್ನೋಕ್ಕೋಸ್ಕರ ರಾಜತಾಂತ್ರಿಕವಾಗಿ ಕೂತಿದ್ದಾರೆ. ಎಲ್ಲಾರ ಹತ್ರನೂ ಸಮಸ್ಯೆ ನಮ್ಮ ಹತ್ರ ಯಾತಕ್ಕೆ ಸಮಸ್ಯೆ ಮಾಡ್ತಿದ್ರು ಇದು ನಿಮಗೆ ಗೊತ್ತೋ ಇಲ್ವೋ, ಜಸ್ಟ್ ಹೇಳ್ತಿರೋದು. ಚೈನಾ ಇರೋದು ಆ ಕಡೆ, ಇಂಡಿಯಾ ಇರೋದು ನಮ್ಮ ಅರುಣಾಚಲ್ ಪ್ರದೇಶ್ ಇಲ್ಲಿರೋ ಜಾಗದಲ್ಲಿ ನಂದು ಅಂತ ಜಗಳ ಆಡ್ತಾ ಇದ್ದಾರೆ. ಏನಕ್ಕಿರ್ಬೋದು ಹೇಳಿ? ನೀರು, ಬ್ರಹ್ಮಪುತ್ರ. ಕರೆಕ್ಟ್. ಅದೇನಂದ್ರೆ ಆ ನದಿ ಚೈನಾನಲ್ಲೇ ಹುಟ್ಟೋದು, ಅವ್ರ ಭಾಗದಲ್ಲೇ ಹುಟ್ಟೋದು. ಅವರ ಭಾಗದಲ್ಲಿ ಆಲ್ಮೋಸ್ಟ್ 1300 ಕಿಲೋಮೀಟರ್ ಹರಿಯುತ್ತೆ. ಹರಿದು ಈ ಕಡೆಯಿಂದ ಬಂದು ನಮ್ಮ ಭಾಗದಲ್ಲಿ ಬಂದು ಅರುಣಾಚಲ್ ಪ್ರದೇಶ್ ಕಡೆ ಬಂದು ಅಲ್ಲಿಂದ ಬಾಂಗ್ಲಾದೇಶಕ್ಕೆ ಹೋಗಿ ಓಷನ್ ಹೋಗಿ ಸೇರ್ಕೊಳ್ಳುತ್ತೆ. ಇದರಲ್ಲಿ ಗೊತ್ತಾಗಿದ್ದೇನು ಅಂದ್ರೆ ಅವ್ರಿಗೆ ಆ ಕಡೆ ಪ್ಯೂರ್ ಕುಡಿಯೋ ನೀರಿಲ್ಲ. ಲೆಕ್ಕ ನೋಡ್ಕೊಳ್ಳಿ, ಇಲ್ಲಿಂದ ಬರೋ ನೀರನ್ನ ಪಂಪ್ ಮಾಡಿ ಅಲ್ಲಿಗೆ ಕಳಿಸಿ ಅಲ್ಲಿಗೆ ಕುಡಿಯೋ ನೀರು ವ್ಯವಸ್ಥೆ ಮಾಡ್ಕೊಳ್ತಿದ್ದಾರೆ. ಈಗ ಈ 2000 ಒಂದು ಸರ್ವೆ ಮಾಡಿದಾಗ ಏನ್ ಗೊತ್ತಾಯ್ತು ಅಂದ್ರೆ ಬರೀ 30 ಭಾಗದಷ್ಟು ನೀರು ಶೇಖರಣೆ ಮತ್ತೆ ಉತ್ಪತ್ತಿಗಾಗೋದು ಅವ್ರ ಜಾಗದಲ್ಲಿ. ಅರುಣಾಚಲ್ ಪ್ರದೇಶನಲ್ಲೇ ಬಾಕಿ 50-60% ಅಷ್ಟು ನೀರು ಉಕ್ಕೋದು. ಗೊತ್ತಾಯ್ತು. ಅದು ನಮ್ಮ ಭಾಗದಲ್ಲಿದೆ. ಅವ್ರಿಗೇನು ಅಂದ್ರೆ ಈ ಅರುಣಾಚಲ್ ಪ್ರದೇಶ ಒಂದು ತಗೊಂಡ್ಬಿಟ್ರೆ ನಾವು 100% ಭಾಗ ನೀರು ನಮ್ಮ ಕಂಟ್ರೋಲ್ ಅಲ್ಲಿ ಇರುತ್ತೆ, ಮತ್ತೆ ನಮಗ್ ಬೇಕಾಗಿರೋದನ್ನ ತಗೋಬಹುದು ಅಂತ ಅವ್ರ ಪ್ಲಾನ್ ಇರೋದು. ಇದು ನೀರಿಗೋಸ್ಕರ ನಡೀತಾ ಇರೋ ಜಗಳ. ಅದಕ್ಕೆ ಅವರು ಗೊತ್ತಾಯ್ತು ಈಗ ಇಂಡಿಯಾ ಬಿಟ್ಕೊಡೋ ಪರಿಸ್ಥಿತಿ ಇಲ್ಲ. ಯಾಕೆಂದ್ರೆ ಇದೊಂಥರ ನಮ್ದು ಲೈಫ್ ಲೈನ್. ಮತ್ತೆ ಈಗಿರೋ ಸರ್ಕಾರ ತುಂಬಾ ದೃಢ ನಿರ್ಧಾರ ತಗೊಂಡು ಏನ್ ಮಾಡಿದೀವೋ ಇಲ್ವೋ ಗೊತ್ತಿಲ್ಲ, ನಾರ್ತ್ ಈಸ್ಟ್ ನಂತೂ ಚೆನ್ನಾಗಿ ಕವರ್ ಮಾಡಿಬಿಟ್ಟಿದೆ. ರೋಡ್ಗಳು ಹಾಕೋದು, ಹೈವೇಗಳು ಹಾಕೋದು, ಹೆಲಿಪ್ಯಾಡ್ಸ್ ಮಾಡೋದು ಎಲ್ಲ ಮಾಡಿದೆ. ಅವ್ರಿಗೆ ಗೊತ್ತಾಗ್ತಾ ಇದೆ ಅಷ್ಟು ಬೇಗನೆ ನಾವು ಕಬಳಿಸ್ಕೊಳಕ್ಕಾಗಲ್ಲ ಅಂತ ಹೇಳಿ ಇವಾಗ ಇನ್ನೊಂದು ದೊಡ್ಡ ಡ್ಯಾಮ್ ಕಟ್ತಾ ಇದ್ದಾರೆ. ಅಟ್ಲೀಸ್ಟ್ ನಮ್ಮ ಭಾಗದಲ್ಲಿ ಬರೋ ನೀರನ್ನು ಎಲ್ಲದನ್ನು ನಾವು ತಗೊಳ್ಳೋಣ. ಎಲ್ಲರೂ
ಶ್ರೀ ಸಾಮಾನ್ಯನಿಗೆ ಎಫೆಕ್ಟ್ ಆಗೋದೆ. ಸಾಮಾನ್ಯನಿಗೆ ಎಫೆಕ್ಟ್ ಅನ್ನೋ ವಿಚಾರ ಅದೊಂದು ಮರ್ತೋಗ್ಬಿಟ್ಟೆ. ಆ ತರ ಏನಾದ್ರು ಆದ್ರೆ ಬಿಗ್ಗೆಸ್ಟ್ ಸಫರರ್ ಬಾಂಗ್ಲಾದೇಶ್. ಯಾಕೆ ಅಂದ್ರೆ ಬ್ರಹ್ಮಪುತ್ರ ನದಿನೇ ನಂಬ್ಕೊಂಡ್ರು ಬದುಕಿರೋ ದೇಶ ಬಾಂಗ್ಲಾದೇಶ. ರೈಟ್, ಗಾಟ್ ಇಟ್ ಸರ್. ಅಂತಿಮವಾಗಿ ಸರ್, ಎಲ್ಲೋ ದೂರದಲ್ಲಿ ಯುದ್ಧ ಆದರೂ, ನಮ್ಮ ಭಾರತ ಪಾಕಿಸ್ತಾನದ ನಡುವೆ ಯುದ್ಧ ಆದರೂ ಕೂಡ ಅದರ ನೇರ ಪರಿಣಾಮ ಒಬ್ಬ ಜನಸಾಮಾನ್ಯ ಹೆಂಗೆ ಅನುಭವಿಸ್ತಾನೆ ಅನ್ನೋದಕ್ಕೆ ನೀವು ನಿದರ್ಶನ ಹೇಳಿದ್ರಿ. ಒಂದು ಕಡೆ ಯುದ್ಧದ ಪರಿಣಾಮ, ಮಗದೊಂದು ಕಡೆ ಈ ತೆರಿಗೆಗಳ ಪರಿಣಾಮದಿಂದ ಜೀವನ ಅನ್ನೋದು ದುಬಾರಿ ಆಗಿಬಿಟ್ಟಿದೆ ಸರ್. ಈ ದುಬಾರಿ ಜೀವನದಲ್ಲಿ ನೀವು ಯಾವ ಒಂದು ಇನ್ಫಾರ್ಮೇಷನನ್ನು ಕೊಡ್ಬೋದು, ಯಾವ ಮೆಸೇಜನ್ನು ಕೊಡ್ಬೋದು? ಮೂರನ್ನ ದಯವಿಟ್ಟು ದುಬಾರಿ ಜೀವನ ಆಗಿದೆ ಅಂತ ಹೇಳಿ ಡೈಲಿ ಮನೆಗೊಬ್ರು ಫೋನ್ ಮಾಡಿ ಪರ್ಸ್ನಲ್ ಲೋನ್ ಬೇಕಾ ಅಂತ ಕೇಳ್ತಾ ಇರೋರ ಆ ಟ್ರ್ಯಾಪಿಗೆ ಬೀಳಬೇಡಿ. ಯಾಕೆ ಅಂದ್ರೆ ಬಾವಿಯಿಂದ ಹೋಗಿ ದೊಡ್ಡ ಕೆರೆಗೆ ಹೋಗಿ ಬಿದ್ದಂಗೆ ಆಗುತ್ತೆ. ಸಂಕಟ ತುಂಬಾ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ 30%, 40%, 50% ಬಡ್ಡಿಗಳಿದೆ, ಚಕ್ರ ಬಡ್ಡಿಗಳಿದೆ. ಇದು ಯಾವುದೇ ರೀತಿ ಅದು ಒಳ್ಳೇದಲ್ಲ. ಕಾಸ್ಟ್ ಕಟಿಂಗ್ ಮಾಡ್ಕೊಳ್ಳಿ, ಲೈಫ್ ಸ್ಟೈಲ್ ಅನ್ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ, ಮತ್ತೆ ದುಡ್ಡನ್ನ ಸೆಕೆಂಡ್ ಇನ್ಕಮ್, ಎರಡನೇ ಆದಾಯ ಬೆಳೆಸ್ಕೊಳ್ಳೋಕ್ಕೋಸ್ಕರ ನಿಮಗೆ ಬೇಕಾದ ಸ್ಕಿಲ್ ಸೆಟ್ಗಳನ್ನ ಬೆಳೆಸ್ಕೊಂಡು ಎರಡನೇ ಆದಾಯದ ಕಡೆ ಮುಖ ತೋರಿಸಿ. ಮತ್ತೆ ಹೆಣ್ಣು ಮಕ್ಕಳನ್ನ ಮನೇಲೇ ಇರಬೇಕು ಅವರು ಅನ್ನೋ ಒಂದು ಕಟ್ಟುಪಾಡಿಂದ ಬಿಟ್ಟು ಅವರೂ ಒಂದು ಆಚೆಗೆ ಹೋಗಿ ಅವರು ಇನ್ನೊಂದು ಕೈಯಿನ ಸಂಪಾದನೆ ಆಗ್ಲಿ, ಅವರನ್ನು ಕೈ ಜೋಡಿಸ್ಕೊಂಡು ಜೀವನ ಸುಭಿಕ್ಷವಾಗಿ ಇಟ್ಕೊಳ್ಳಿ. ಮತ್ತೆ ಹಾಸಿಗೆ ಇದ್ದಷ್ಟು ಕಾಲ್ಚಾಚಿ, ಹಾಸಿಗೆ ದೊಡ್ಡ ಮಾಡಿಕೊಂಡು ಅಂತ ಹೇಳಿ ಕಾಲ್ಚಾಚಿ ಹಾಸಿಗೆ ದೊಡ್ಡ ಮಾಡಿ ಸಾಲ ಮಾಡಿ ಆಮೇಲೆ ಹಾಸಿಗೆನೇ ಇಲ್ಲದೆ ಇರೋ ಥರ ಮಾಡ್ಕೋಬೇಕು. ಖಂಡಿತ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ಭಾಗಿಯಾಗಿ ಬಹಳ ಮುಖ್ಯವಾಗಿ ನಾವು ದೇಶ ಅಂತ ನೋಡಿದಾಗ ದೊಡ್ಡ ಮಟ್ಟದ ಯುದ್ಧಗಳು ನಡೀತಾ ಇದೆ, ಅದು ನನ್ನ ಮೇಲೇನಪ್ಪ ಪರಿಣಾಮ ಬೀರುತ್ತೆ, ಐ ಆಮ್ ಸೇಫ್ ಅನ್ನುವಂತಹ ಜನಸಾಮಾನ್ಯರ ಒಂದು ಸೇಫ್ಟಿ ಮೈಂಡ್ ಸೆಟ್ಟಿಗೆ ಸರಿಯಾದಂಥ ಉತ್ತರ ಕೊಟ್ರಿ. ಯಾರು ಪ್ರಪಂಚದಲ್ಲಿ ಎಲ್ಲೋ ಭಾಗದಲ್ಲಿ ಯುದ್ಧ ಆದರೆ ಯಾವ ಮನುಷ್ಯನೂ ಸೇಫ್ ಅಲ್ಲ. ರೈಟ್ ಸರ್, ರೈಟ್. ಥ್ಯಾಂಕ್ ಯು ಸೋ ಮಚ್ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕಾಗಿ. ಸೊ ನೋಡಿದ್ರೆ ವೀಕ್ಷಕರೇ, ಇವತ್ತಿನ ಝಿ ವೈಬ್ಸ್ ಪಾಡ್ಕಾಸ್ಟ್ನಲ್ಲಿ ಆರ್ಥಿಕ ತಜ್ಞರಾಗಿರುವಂತಹ ಹೇಮಂತ್ ಕುಮಾರ್ ಅವರು ಭಾಗಿಯಾಗಿದ್ದರು. ನೋಡಿ, ದೊಡ್ಡ ಮಟ್ಟದ ಯುದ್ಧಗಳಾಗ್ತಿರುವ ಸಂದರ್ಭದಲ್ಲಿ ಒಬ್ಬ ಜನಸಾಮಾನ್ಯ ಅಂದಾಗ ಅವನ ಮೇಲೆ ಆರ್ಥಿಕವಾಗಿ ಯಾವ ರೀತಿಯ ಪರಿಣಾಮವನ್ನು ಎದುರಿಸಬಹುದು ಅನ್ನೋದಕ್ಕೆ ಒಂದು ಸ್ಪಷ್ಟ ಉತ್ತರ ನಿಮಗೆ ಈ ಕಾರ್ಯಕ್ರಮದ ಮೂಲಕ ಸಿಕ್ಕಿದೆ ಅಂತ ಭಾವಿಸ್ತೀನಿ. ಯಾಕಂತ ಹೇಳಿದ್ರೆ ಹಲವಾರು ಸಂದರ್ಭದಲ್ಲಿ ದುಬಾರಿ ಜೀವನ ಅಂತ ಹೇಳ್ತಿರ್ತೀವಿ. ಸರ್ಕಾರಗಳನ್ನು ಅಥವಾ ಮತ್ಯಾವುದು ಕಾರಣಗಳನ್ನು ದೂಷಿಸುವಂತಹ ಪ್ರಯತ್ನಗಳು ನಡೀತಾ ಇರತ್ತೆ. ಆದರೆ ಯುದ್ಧದ ಕಾರ್ಮೋಡ ಅನ್ನುವಂಥದ್ದು ಯಾವ ರೀತಿಯ ಪರಿಣಾಮವನ್ನು ಎದುರಿಸುವಂತೆ ಮಾಡುತ್ತೆ ಅನ್ನೋದು ಈ ಕಾರ್ಯಕ್ರಮದ ಮೂಲಕ ನಿಮಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಭಾವಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಝೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.